श्री गुरुभ्यो ओम आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः अस्मद्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्पराम् वेदव्यासगुणाभास विद्याधीशसतां च मां निराशं जगत्क्लेशं कुर्वनाशं हरेशं लक्ष्मीनारायणं नत्वा पूर्णबोधान् गुरुनपि कुर्मः श्रीकृष्णगीतायाः भाष्यार्थसङ्ग्रहम् धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जयः अशोच्याननुशोचस्त्वं प्रज्ञावानांश्च भाषसे गतासूनरदासूंश्च नानुशोचन्ति पंडिताः श्रीगुरुभ्यो नमः हरिः ओम् ನಾವು ಮಾಡುವ ಕೆಲಸಗಳಲ್ಲಿ ಸಾತ್ವಿಕ ರಾಜಸ ತಾಮಸ ಅನ್ನುವ ವಿಭಾಗ ಇದೆ. ಅದಕ್ಕನುಗುಣವಾಗಿ ಮಾಡುವಂತಹ ಜನರಿಗೆ ಫಲವನ್ನು ಪರಮಾತ್ಮ ಕೊಡ್ತಾನೆ. ಯಾವ ರೀತಿಯಾಗಿ ಆ ಸಾತ್ವಿಕಾದಿ ಪ್ರಭೇದಗಳು ಮತ್ತು ಮಾಡುವ ಕೆಲಸವನ್ನು ಸಾತ್ವಿಕ ಅಂತ ನಾವು ಗುರುತು ಹಿಡಿಯೋದು ಹೇಗೆ ಅಥವಾ ರಾಜಸ ತಾಮಸ ಅಂತ ಗುರುತು ಹಿಡಿಯೋದು ಹೇಗೆ ಅನ್ನುವ ವಿವರಣೆಯನ್ನು ಪರಮಾತ್ಮ ಕ್ರಮೇಣ ಕೊಡ್ತಾ ಬಂದ. ಅದರ ನಿನ್ನೆ ದಿವಸ ನೋಡಿದಂತೆ ಯಜ್ಞದಲ್ಲಿ ಹೇಗೆ ವೈವಿಧ್ಯ, ಹಾಗೆ ತಪಸ್ಸಿನಲ್ಲಿ ವೈವಿಧ್ಯ ಹೇಗಿದೆ, ಅನುಷ್ಠಾನ ಮಾಡತಕ್ಕ ಜನರಲ್ಲಿ ವೈವಿಧ್ಯ ಆ ತಪಸ್ಸಿನ ನಿಮಿತ್ತವಾಗಿ ಹೇಗೆ ಬರುತ್ತೆ, ಅಥವಾ ಸಾತ್ವಿಕರೇ ಅಂತಹ ತಪಸ್ಸನ್ನು ಕೈಗೊಂಡರೆ, ತಾಮಸ ತಪಸ್ಸನ್ನ ಕೈಗೊಂಡರೆ ತಮೋಗುಣದ ವೃದ್ಧಿ ಆಗುತ್ತೆ, ಸತ್ವಗುಣಕ್ಕೆ ಕಾರಣವಾದ ತಪಸ್ಸನ್ನು ಕೈಗೊಂಡರೆ ಸತ್ವಗುಣದ ವೃದ್ಧಿ ಆಗುತ್ತೆ. ಇವೆಲ್ಲ ಅಂಶವನ್ನು ಪರಮಾತ್ಮ ತಿಳಿಸ್ತಾ ಮತ್ತೊಂದು ಅಂಶವನ್ನು ಕೂಡ ಅಲ್ಲಿ ಪರಮಾತ್ಮ ಹೇಳಿದ್ದಾರೆ. ಅದೇ ದಾನ. ದಾನಕ್ಕೆ ಸಂಬಂಧಪಟ್ಟಂತೆಯೂ ಸಾತ್ವಿಕ ರಾಜಸ ತಾಮಸ ಅನ್ನುವಂತಹ ವಿಭಾಗ ಇದೆ ಅಂತ ಪರಮಾತ್ಮ ತೋರಿಸ್ತಾರೆ. ಅದು ಹೇಗೆ ಅಂತಂದ್ರೆ, ದಾತವ್ಯವಿಧಿ ಯದ್ದಾನಂ ದೀಯತೆ ಉಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಸಾತ್ವಿಕ ದಾನ ಅಂದ್ರೆ ಯಾವುದು ಅನ್ನೋದರ ವಿವರಣೆ. ಮತ್ತೊಬ್ಬರಿಂದ ಉಪಕಾರದ ಅಪೇಕ್ಷೆ ಇಲ್ಲದೆ, ಇದು ಮೊಟ್ಟ ಮೊದಲ ಅಂಶ. ದಾನವನ್ನ ಯಾರಿಗಾದರೂ ನಾವು ಕೊಡುತ್ತಿದ್ದರೆ ಇವರಿಂದ ನಮಗೆ ಏನು ಪುನಃ ಸಿಗುತ್ತೆ, ಅದು ಮೂರ್ತ ರೂಪದಲ್ಲಾದರೂ ಆಗಬಹುದು, ಅಮೂರ್ತ ರೂಪದಲ್ಲಾದರೂ ಆಗಬಹುದು. ಅಮೂರ್ತ ರೂಪ ಅಂತಂದ್ರೆ ಕೀರ್ತಿ, ಕಣ್ಣ ಕಾಣೋದಿಲ್ಲ, ಅದಕ್ಕೆ ಯಾವ ಮೂರ್ತಿ ಇರೋಲ್ಲ, ಪ್ರತಿಷ್ಠೆ, ಗೌರವ. ಅಮೂರ್ತ ರೂಪದಲ್ಲಿ ಪುನಃ ನಮಗೆ ಏನು ಉಪಕಾರವಾಗತ್ತೆ ಇವರಿಗೆ ದಾನ ಕೊಟ್ಟರೆ, ಅಥವಾ ಇವನಿಗೆ ಇವತ್ತು ಈ ದಾನವನ್ನು ನಾವು ಕೊಟ್ಟಾಗ ಇವನು ನಮಗೆ ಮುಂದೇನಾದರೂ ಉಪಕಾರ ಮಾಡ್ಯಾನು ಅನ್ನುವ ಬುದ್ಧಿ ಇಲ್ಲದೆ, ಯಾವ ಪ್ರತ್ಯುಪಕಾರ ಬುದ್ಧಿಯೂ ಇಲ್ಲದೆ ಮಾಡುವಂತಹ ದಾನ ಇದೆಯಲ್ಲ, ಅದು ಸಾತ್ವಿಕ. ಇದು ಒಂದು ಅಂಶ. ಅಷ್ಟೇ ಅಲ್ಲ, ದಾತವ್ಯ ಮಿತಿ ಯದ್ದಾನ, ಕೊಡಬೇಕು ಅಂತ ಕೊಡೋದು, ಇದು ಬಹಳ ಮುಖ್ಯವಾದ ಅಂಶ ಇದೆ. ಇವರು ದಾನವನ್ನ ಮಾಡೋದು ದಾನ ತಗೊಳ್ಳೋರಿಗೋಸ್ಕರ ಅಲ್ಲ, ದಾನ ಮಾಡೋದು ತನಗೋಸ್ಕರ. ದಾತವ್ಯವಿಧಿ ಯದ್ದಾನ, ಎದುರಿಗಿರೋರಿಗೇನೋ ಒಂಚೂರು ಉಪಕಾರವಾಗುತ್ತೆ ಅದಕ್ಕೋಸ್ಕರ ದಾನ ಮಾಡ್ತೀನಿ ಅದಿರಬಹುದು. ಆದ್ರೆ ಅವರ ಮನಸ್ಸಿನಲ್ಲಿ ಏನಿರುತ್ತೆ, ನಾನು ಈ ದೇಶ, ಈ ಕಾಲ, ಈ ಪಾತ್ರ. ಮುಂದೆ ಹೇಳ್ತಾನೆ, ದೇಶೇ ಕಾಲೇಚ ಪಾತ್ರೇಚ. ದೇಶ, ಕಾಲ, ಪಾತ್ರ, ಈ ಮೂರನ್ನು ಅನುಸರಿಸಿ ಕೊಡಬೇಕು, ನಾನು ಕೊಡ್ತಾ ಇದ್ದೇನೆ. ಅರ್ಥಾತ್ ವಿಷ್ಣು ಪ್ರೀತ್ಯರ್ಥಂ
ಕೊಡಬೇಕಾಗಿದೆ. ಶಾಸ್ತ್ರ ಅದನ್ನು ವಿಧಾನ ಮಾಡಿದೆ. ಯಾವ ಪ್ರತ್ಯುಪಕಾರವನ್ನು ನಾನು ಬಯಸದೆ ದಾನವನ್ನು ಮಾಡ್ತೀನಿ ಅಂತ ಹೇಳಿ ಏನು ದಾನವನ್ನು ಮಾಡ್ತಾರಲ್ಲ ಅದು ಸಾತ್ವಿಕ. ಇದು ಬಹಳ ಮುಖ್ಯ ಅಂತ ಪರಮಾತ್ಮ ತಿಳಿಸ್ತಾನೆ. ಅಷ್ಟೇ ಅಲ್ಲ, ಅನೇಕ ಶ್ರುತಿಸ್ಮೃತಿಗಳಲ್ಲಿ ಇದೇ ಅಂಶವೇ ಬಂದಿರೋದು. ಯಾಕೆ ದಾನ ಮಾಡ್ತಿದ್ದೀವಿ ಅಂದ್ರೆ ಪಾಪ ಅವ್ರು ಒದ್ದಾಡ್ತಾ ಇದ್ದಾರೆ, ಅದಕ್ಕೆ ದಾನ ಮಾಡ್ತಾ ಇದ್ದೀವಿ. ಅಥವಾ ನಮ್ಮ ಮನೇಲಿ ಇದು ಬೇಕಾಗಿರ್ಲಿಲ್ಲ, ಅದಕ್ಕೆ ದಾನ ಮಾಡ್ತಾ ಇದ್ದೀವಿ. ಕಸದ ತೊಟ್ಟಿ ಅಲ್ಲ ಎದುರುಗಡೆ ಇರೋ. ಅದಕ್ಕೆ ದೇವರನ್ನ ದೇಶೇ ಕಾಲೇ ಚ ಪಾತ್ರೇ ಚ ಮೂರೂ ನೋಡಬೇಕು. ಉತ್ಕೃಷ್ಟವಾದ ದೇಶ ಯಾವುದು? ಭಾರತ ದೇಶವೇ ರಾಮಕ್ಷೇತ್ರ ಆದ್ದರಿಂದ ಉತ್ಕೃಷ್ಟ ಆಗಿದೆ. ಅದರಲ್ಲೂ ವಿಶೇಷವಾಗಿ ಭಗವತ್ ಸಂವಿಧಾನೋಪೇತವಾದಂತಹದ್ದು ತೀರ್ಥಕ್ಷೇತ್ರಗಳಿದ್ದಾವೆ. ಸಪ್ತ ಮೋಕ್ಷ ಕ್ಷೇತ್ರಗಳು, ಕುರುಕ್ಷೇತ್ರ, ಅನೇಕ ಕ್ಷೇತ್ರಗಳೆಲ್ಲ ಇದ್ದಾವಲ್ಲ. ಆ ದೇಶದಲ್ಲಿ ಹೋಗಿ ಮಾಡಿದಂತಹ ದಾನಕ್ಕೆ ಮಹತ್ವ ಹೆಚ್ಚು. ಅದಕ್ಕೆ ಮಧುನಾಮದಲ್ಲಿ ಏನು ಹೇಳ್ತಾರೆ? ಸೋಮಸೂರ್ಯೋಪರಾಗದಲ್ಲಿ ಗೋಸಹಸ್ರಗಳ ಭೂಮಿದೇವರಿಗೆ ಎಲ್ಲಿ? ಸುರನದಿಯ ತಟದಿ ಗಂಗಾ ತೀರದಲ್ಲಿ ಮಾಡಿದ ದಾನಕ್ಕೆ ಮಹತ್ವ ಹೆಚ್ಚು. ಅಲ್ಲೇ ಇನ್ನೊಂದೇನು ಹೇಳಿದ್ರು? ಸೋಮಸೂರ್ಯೋಪರಾಗದಲ್ಲಿ ಕಾಲ ಹೇಳಿದ್ರು. ಸೋಮಸೂರ್ಯೋಪರಾಗ ಅಂದ್ರೆ ಸೂರ್ಯೋಪರಾಗ, ಸೋಮೋಪರಾಗ ಅಂತ. ಸೂರ್ಯಚಂದ್ರ ಗ್ರಹಣ ಕಾಲ ಇದು ದಾನಕ್ಕೆ ಬಹಳ ಯೋಗ್ಯವಾದ, ಪ್ರಶಸ್ತವಾದ, ಅತೀವ ಪುಣ್ಯಪ್ರದವಾದ ಕಾಲ. ಅಂದ್ರೆ ಅಲ್ಲಿ ದಾಸರಾಯ ಏನ್ ಹೇಳಿದ್ರು? ದೇಶ ಹೇಳಿದ್ರು, ಕಾಲ ಹೇಳಿದ್ರು. ಯಾರಿಗೆ ದಾನ ಕೊಡಬೇಕು? ಭೂಮಿ ದೇವರಿಗೆ ಸ್ವರ್ಣದಿಯ ಕಟದೆ. ಪಾತ್ರ, ದೇಶ, ಕಾಲ, ಪಾತ್ರ ಮೂರನ್ನೂ ಕೂಡ ಹೇಳ್ತಾರೆ. ಆ ಮೂರು ಅಂಶವನ್ನು ನೋಡಿ ಪ್ರತ್ಯುಪಕಾರ ಬಯಸದೆ ವಿಧಾನ ಇದೆ, ಶಾಸ್ತ್ರ ವಿಧಿ ಅನುಸಾರವಾಗಿ ನಾನು ಕೊಡಬೇಕು, ನಾನು ಕೊಡ್ತಾ ಇದ್ದೇನೆ ಅಷ್ಟೇ. ನಾನು ಕೊಟ್ಟಿದ್ದು ಅವನು ಹೆಂಗೆ ಉಪಯೋಗಿಸ್ಕೊತಾನೆ, ಅಥವಾ ನಾನು ಕೊಟ್ಟಿದ್ದು ಅವನು ಸಾಲ್ತೋ ಇಲ್ವೋ, ಅದೆಲ್ಲ ಯಾಕೆ? ತಲೆಹಾಡಾಚಾರ್ಯ ಕಥೆಯಲ್ಲೂ ಇದು ಬರುತ್ತೆ. ಅವರು ಬೆಂಗಳೂರಿಗೆ ಬಂದಾಗ ಅವ್ರಿಗೇನಾದರೂ ಕೂಡ ನಾವು ಕೊಡಬೇಕು. ಬಡತನ, ಜಲರಾಚಾರ್ಯರು ಬಡತನ. ಅವ್ರ ಶಿಷ್ಯರಾದ ಬ್ರಹ್ಮಾಚಾರ್ಯರು ಭಾರಿ ವಿಚಿತ್ರ. ಒಂದು ಶ್ರೀಪಾದರಾಜರು ಬ್ರಹ್ಮಣ ತೀರ್ಥದಲ್ಲಿ ಇಬ್ಬರು. ನಮ್ಮಾಚಾರ್ಯ ಶ್ರೀಪಾದರಾಜರ ವೈಭವ. ಅವ್ರದ್ದು ಏನೂ ಇಲ್ಲ ಅಂದ್ರೆ ಏನೂ ಇಲ್ಲ. ಪಂಜ ಹರಿದಿದ್ರೆ ಗಂಟು ಹಾಕೊಂಡು ಕೂತ್ಕೊಂಡು ಶಿಷ್ಯರಿಗೆ ಯಥೇಚ್ಛವಾಗಿ ಪಾಠ ಹೇಳುವಂತ ಒಂದು ಪ್ರವೃತ್ತಿ, ದಾರಿದ್ರ್ಯ. ಅವರು ಬೆಂಗಳೂರಿಗೆ ಬಂದಾಗ ನಿಮಗೆಲ್ಲ ನಾವು ಕೊಡ್ತೀವಿ ಆಚಾರ್ಯ ಅಂತ ಹೇಳಿ ಒಂದಿಷ್ಟು ಕಲೆಕ್ಟ್ ಮಾಡಿ ನಮ್ಗೆ ಇಷ್ಟು ತಿಂಗಳಾಗಿ ಕೊಟ್ಬಿಡ್ತೀವಿ, ನೀವು ಆರಾಮಿದ್ದು ಬಿಡ್ರಿ ಅಂತಂದ್ರೆ ಜಲರಾಚಾರ್ಯ ಬಂದಿದ್ದು, ನೀವು ಕೊಟ್ಟಿದ್ದೆಲ್ಲ ನಾನು ಎಲೆ ಅಡಿಕೆಗೆ ಸಾಲಲ್ಲ ಅಂತಂತ. ಅವರು ಎಲೆ ಅಡಿಕೆ ಹಾಕೊಳ್ಳೋದೊಂದು ತಾಂಬೂಲ ಚರ್ವಣ, ಅದೊಂದು ಕುಟ್ಟೋದಲ್ಲ, ಹಲ್ಲನ್ನು ಹಾಕೊಂಡು ಜಗಿಯೋದದು, ಅದೊಂದು ವಿಚಿತ್ರ. ವಸ್ತುತಃ ತಾಂಬೂಲ ಸೇವನೆ ಶಾಸ್ತ್ರದಿಂದ ವಿಹಿತವಾದ ಅಂಶ. ಅದು ಗೃಹಸ್ಥರಿಗೆ ಮಾತ್ರ. ಹಾಲು ಗಟ್ಟಿ ಇರಬೇಕು, ಕುಟ್ಟಿ ಮಾಡೋದೆಲ್ಲ ಅಲ್ಲ. ಹಾಕೊಂಡು ಅದು ಗೋಟಕ್ಕೆ ಅಂತ ಬರುತ್ತೆ, ಅದನ್ನ ಹಲ್ಲಲ್ಲಿ ಹಾಕಿ ಜಗದು ಆ ವೈಭವನೇ ಬೇರೆ. ಅವ್ರದ್ದು ಒಂದು ಲಾವಣಿ ಪದ್ಯದಲ್ಲಿ ಹೇಳ್ತಾರೆ, ಹಣೆ ಮೇಲೆ ಭವ್ಯ ಅಂಗಾರ ರಕ್ಷಂತೆ, ತಾಂಬೂಲ ವದನದ ಕೆಂದುಟಿ, ಮಂಚದ ಮೇಲೆ ಯೋಗ ಪಟ್ಟಿ, ಮುಂದೇನು ಪಾಠ ಹೇಳೋ ಆಧೀಟಿ ಅಂತ ಅವ್ರು ಹಾಗೆ ಪಾಠ ಹೇಳೋರು. ಆವಾಗ ಅವರು ಇಲ್ಲಿ ಸುತ್ತಮುತ್ತ ಇರೋ ಭಕ್ತಾದಿಗಳೆಲ್ಲ ನೀವು ಇಷ್ಟು ಕೊಡ್ತೀವಿ ಅಂತ ತೊಗೊಳಲ್ಲ ಅಂತಂದ್ರು. ತೊಗೊಳಲ್ಲ ಅಂತಲ್ಲ, ನೀವು ಕೊಡೋ ನನಗೆ ಏನಕ್ಕೆ ಸಾಗುತ್ತೆ ಅಂತ. ಅವಾಗ ಅವ್ರು ಆ ಮಾತು ಹೇಳಿದ್ರಂತೆ, ಕೊಡೋದು ನಿಮಗೋಸ್ಕರ, ನೀವು ಖುಷಿಗೋಸ್ಕರ ಕೊಡಬೇಕೆ ಹೊರತು ನನ್ನದೇನೋ ಉದ್ಧಾರ ಮಾಡ್ಬಿಡ್ತೀನಿ ಅಂತ ಕೊಡೋದಲ್ವಾ. ದಾತವ್ಯಮಿತಿ ಯದ್ದಾನಂ, ನೀವು ಕೊಡಬೇಕು ಅನ್ಸಿದ್ರೆ ನೀವು ಕೊಡ್ರಿ. ಅದು ನನಗೆ ಎಷ್ಟು ಉಪಕಾರ ಆಗುತ್ತೆ, ನನಗೆ ಎಷ್ಟು ಮಟ್ಟಕ್ಕೆ ಅದು ಉಪಯೋಗ ಆಗುತ್ತೆ, ಅದು ನಿಮಗೆ ಸಂಬಂಧಪಟ್ಟಿದ್ದಲ್ಲ. ಈ ಬುದ್ಧಿಯಿಂದಾಗಿ ನೀವು ಮಾಡಿದ ದಾನ ಇದೆಯಲ್ಲ, ಅದು ತದ್ದಾನಂ ಸಾತ್ವಿಕಂ ಸ್ಮೃತಂ, ಅದು ಸಾತ್ವಿಕವಾದ ದಾನ. 5 ಅಂಶ: ದೇಶ, ಕಾಲ, ಪಾತ್ರ, ಮತ್ತೆ ಕೊಡಬೇಕು ಅಂತ ಶಾಸ್ತ್ರ ವಿಧಾನ ಹೇಳಿದೆ, ವಿಷ್ಣು ಪ್ರೀತಿಗೋಸ್ಕರ ಕೊಡ್ತಿದ್ದೇನೆ ಅನ್ನೋದು 4ನೇದಾದ್ರೆ ಅತಿ ಮುಖ್ಯವಾದದ್ದು ಪ್ರತ್ಯುಪಕಾರ ಬಯಸದೆ ಕೊಡುವಂತಹದ್ದು. ಈ 5 ಅಂಶಗಳಿಂದ ಕೂಡಿದಂತಹ ದಾನ ಸಾತ್ವಿಕ ಅಂತ ಕರೆಸಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ರಾಜಸ ದಾನ ಹೇಗಿರುತ್ತೆ? ಎತ್ತು ಪ್ರತ್ಯುಪಕಾರಾರ್ಥಂ, ಎತ್ತು ದಾನ ಆಗಿರುತ್ತೆ. ಎತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದೇಶ್ಯವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ ರಾಜಸಂಗಾಹತಂ. 3 ಅಂಶ ದೇವರು ಹೇಳಿದ್ದಾರೆ ರಾಜಸ ದಾನ ಅಂತಂದ್ರೆ.
ಪ್ರತ್ಯುಪಕಾರವನ್ನು ಬಯಸಿ ಮಾಡಿದಂತಹ ದಾನ ಅದು ರಾಜಸ ದಾನ. ಯೋಗ್ಯವಾದದ್ದೇ, ದೇಶ ಕಾಲ ಪಾತ್ರವನ್ನೇ ನೋಡಿ ಮಾಡ್ತಾನೆ. ಎಷ್ಟೋ ಇದೆ ಮಾಸ ಮಹಾತ್ಮಗಳು ನೋಡ್ಬಿಟ್ರೆ ಪಟ್ಟಿನೇ ಸಿಗುತ್ತೆ. ನೀವು ಈ ಮಾಸದಲ್ಲಿ ಈ ದಾನವನ್ನು ಕೊಟ್ಟರೆ ನೀವು ಅಗಾಧವಾದ ಸಂಪತ್ತು ಬರುತ್ತೆ ಅಂತ ಹೇಳಿರ್ತಾರೆ. ಇವನೇನ್ ಮಾಡ್ತಾನೆ, ಒಳ್ಳೆ ದೇಶ ಕಾಲ ಪಾತ್ರ ನೋಡದ ಅವರನ್ನು ಕರೆದು ದಾನ ಕೊಟ್ಟ. ಯಾತಕ್ಕೆ? ಪ್ರತ್ಯುಪಕಾರಾರ್ಥಂ, ನಮಗೂ ಬೇಕು, ಅಥವಾ ಫಲೋದ್ದೇಶ, ಆ ಫಲದ ಉದ್ದೇಶ ಇಟ್ಕೊಂಡು ಇವನು ಕೊಟ್ಟ. ಯಾರೋ ಒಬ್ಬ ವ್ಯಕ್ತಿಗೆ ಇದನ್ನು ನಾವು ಕೊಟ್ರೆ ಏನಿಲ್ಲ, ಲಂಚನೇ, ಸಿಂಪಲ್ ಆಗಿ ಹೇಳಬೇಕಂದ್ರೆ ಯಾರೋ ಒಬ್ಬನಿಗೆ ಸರ್ಕಾರಿಯಲ್ಲಿದ್ದವರಿಗೆ ಇದು ಪ್ರಸಿದ್ಧ ಅಂತ ಸರ್ಕಾರಿ ಅಂತ ಹೇಳ್ತೀವಿ ಅಷ್ಟೇ, ಎಲ್ಲಾ ಕಡೆ ಇದೆ. ಅವ್ರಿಗೇನೋ ಒಂದು ಕೊಡ್ತೀವಿ. ಯಾಕೆ ಕೊಡ್ತೀವಿ ಇಷ್ಟು ದುಡ್ಡನ್ನ? ಪ್ರತ್ಯುಪಕಾರಾರ್ಥಂ, ಅವನೇನೋ ನಮ್ಗೆ ಉಪಕಾರ ಮಾಡ್ತಾನೆ ಅಂತ ನಾವು ಕೊಡ್ತೀವಿ. ಅದಕ್ಕೆ ನಾನಾ ಹೆಸರುಗಳಿರುತ್ತೆ, ಅದು ಬೇರೆ ವಿಷಯ. ಅದಕ್ಕೆ ಡೊನೇಷನ್ ಅಂತ ಕರಿಬಹುದು, ಅದಕ್ಕೆ ಗಿಫ್ಟ್ ಅಂತ ಕರಿಬಹುದು, ಏನ್ ಬೇಕಾದ್ರೆ ಕರ್ಕೊಳ್ರಿ. ಕೊಡೋದು ಯಾತಕ್ಕೆ? ಕೊಡೋದೇ ತಾನೆ ಒಟ್ಟಿನಲ್ಲಿ. ಯಾತಕ್ಕೆ? ಪ್ರತ್ಯುಪಕಾರಾರ್ಥಂ, ವ್ಯಕ್ತಿಯಿಂದ ಮತ್ತೊಂದು ಉಪಕಾರವನ್ನು ಬಯಸಿಕೊಟ್ಟ. ಅಥವಾ ಫಲೋದ್ದೇಶವಾ, ಪುನಃ ಯಾವುದೋ ಒಂದು ಫಲವನ್ನ, ಐಹಿಕನೋ ಆಮುಷ್ಮಿಕನೋ, ಹಿಂದೆ ಹೇಳಿದಂತೆ ಮಾಸದಲ್ಲಿ ದಾನ ಮಾಡಬೇಕು. ಕಾರ್ತಿಕ್ ಮಾಸದಲ್ಲಿ ದೀಪದಾನ ಮಾಡ್ರಿ. ಕಾರ್ತಿಕ್ ಮಾಸದಲ್ಲಿ ಎಷ್ಟೋ ದಾನಗಳನ್ನು ಹೇಳಿದ್ದಾರೆ. ಗೋಪಿಚಂದ್ರದಿಂದ ಹಿಡ್ಕೊಂಡು ಎಲ್ಲ ದಾನಗಳು ಹೇಳ್ಬಿಟ್ಟಿದ್ದಾರೆ. ಯಾಕೆ ಹೇಳಿದ್ದಾರೆ? ಅಲ್ಲಲ್ಲಿ ಅದಕ್ಕೆ ಆದ ಫಲಗಳಿದೆ. ಆ ರೀತಿಯಾದ ಫಲದ ಉದ್ದೇಶದಿಂದ ಮಾಡಿದ ದಾನ ಅದು ರಾಜಸ. ಎರಡು ಅಂಶ ಆಯ್ತಲ್ಲ. ಮೂರನೇದು ಇನ್ನ ಬಹಳ ವಿಚಿತ್ರ ಇದೆ, ಚೆನ್ನಾಗಿದೆ. ಏನಂತ? ದೀಯತೆ ಪರಿಕ್ಲಿಷ್ಟಂ. ಪರಿಕ್ಲಿಷ್ಟಂ ಅಂತಂದ್ರೆ ಅನ್ಯಾಯಾರ್ಜಿತಂ ಧನಂ ಅಂತಂದ್ರೆ, ನ್ಯಾಯಾರ್ಜಿತವಾದ ಧನ ಅಲ್ಲ, ಅನ್ಯಾಯದಿಂದ ಅರ್ಜಿತವಾದ ಧನವನ್ನ ಈತ ದಾನ ಮಾಡದ ಅಂತಂದ್ರೆ ಅದು ದೇಶ ಕಾಲ ಪಾತ್ರರಿಗೆ ದಾನ ಮಾಡೋದು. ಇಸ್ಕೊಳ್ಳೋನ್ಗೆ ಏನ್ ಗೊತ್ತಿರುತ್ತ್ರಿ? ಇಸ್ಕೊಳ್ಳೋನ್ಗೆ ಅದು ಯಾವುದು ಗೊತ್ತಿರಲ್ಲ. ಒಳ್ಳೆ ದೇಶ ಕಾಲ ಗ್ರಹಣದ ಬ್ರಾಹ್ಮಣನ ಕರೆದ ಪಾತ್ ಪೂಜೆ ಮಾಡಿದ ಕೊಟ್ಟ. ಮನೆಗಿಂತ ಉತ್ತಮವಾದ ಕ್ಷೇತ್ರ ಜಗತ್ತಿನಲ್ಲಿ ಇಲ್ಲ ವಸ್ತುತಃ. ಕಾರಣ ಮನೆ ಅಂತಂದ್ರೆ ಬರೀ ಅಷ್ಟೇ ಇರಲ್ಲ, ವಾಸ್ತು ಪೂಜೆ ಆಗಿರುತ್ತೆ, ಅಲ್ಲಿ ಮಂಡಲಾದಿ ಪ್ರತಿಷ್ಠೆ ಆಗಿರುತ್ತೆ. ಒಂದು ಮನೆಯಲ್ಲಿ 12 ಸಾಲಿಗ್ರಾಮ ಇದ್ರೆ ಕ್ಷೇತ್ರ ಅಂತ ಅದಕ್ಕೆ ಕರೀತಾರೆ. ಅದೇ ಕ್ಷೇತ್ರ. ಮನೆಯಲ್ಲಿ ಇವನು ಸಾಧನೆ ಮಾಡೋದು ಊರೆಲ್ಲ ತೆಂಗಿನಕಾಯಿ ಬಿಡಿಸ್ಕೊಂಡ್ಬಂದು ಮನೆಯಲ್ಲಿ ಇಲ್ಲ ಅಂದ್ರೆ ಅದು ಯಾವ ದೇವರು ಕಣ್ಣಿತ್ತು ನೋಡಲ್ಲ. ಅದು ಒಂದು ಸಾಲಿಗ್ರಾಮ ಇದೆ, ಅದಕ್ಕೆ ಏನ್ ಮಾಡೋದು, ಊರು ಸುತ್ತಿ ಅಲ್ಲ. ಒಂದು ಸಾಲಿಗ್ರಾಮ ಇದ್ದು ಭಗವತ್ ಸನ್ನಿಧಾನನೇ, ಆವಾಹನೆ ಸಹಿತ ಬೇಡ. ಸಾಲಿಗ್ರಾಮ ಇತ್ತು ಅಂತಂದ್ರೆ ಸ್ವಯಂ ಭಗವಂತನೇ ಮನೆಯಲ್ಲಿ ಇದ್ದು ನಾವು ಅನುಗ್ರಹ ಮಾಡ್ತೀನಿ ಅಂತ ಬಂದ್ರು, ನೀ ಬೇಡ, ನೀ ಇರು, ನಾವು ಹೊರಗ ಬರ್ತೀನಿ ಅಂತಂದ್ರೆ ಎಲ್ಲಾ ಕಡೆಯಲ್ಲಿರೋ ಅವನೇ ತಾನೆ. ಇಲ್ಲ ಅವಮಾನ ಮಾಡಿ ಅಲ್ಲಿ ಸತ್ಕಾರ ಮಾಡಿದ್ರೆ ಹೇಗೆ ಅವನಿಗೆ ಒಳ್ಳೇದಾಗಬೇಕು? ಆದ್ದರಿಂದ ಅಂತಹ ಮನೆಯಲ್ಲೇನೆ ಇವನು ಕರೆದ ದೇಶ ಕಾಲ ಪಾತ್ರವನ್ನು ನೋಡೇನೆ ದಾನ ಮಾಡುತ್ತಾನೆ. ಏನ್ ದಾನ ಮಾಡ್ದ? ಏನೋ ದ್ರವ್ಯನೋ ಸಿಕ್ಕಿದಂತಹ ಪದಾರ್ಥವನ್ನು ದಾನ ಮಾಡ್ದ. ಆಗ ಅದನ್ನ ಹೆಂಗ್ ಸಂಪಾದಿಸಿದ್ದ? ಪರಿಕ್ಲಿಷ್ಟನು, ಅನ್ಯಾಯದಿಂದ ಸಂಪಾದಿಸಿಬಿಟ್ಟಿದ್ದ. ಅದನ್ನ ದಾನ ಮಾಡಿದ್ರೆ ಅದು ಏನಂತ ಕರೆಸ್ಕೊಳ್ಳುತ್ತೆ? ರಾಜಸಂಸ್ಮೃತಂ, ಅದು ರಾಜಸ ದಾನ ಅಂತ ಕರೆಸ್ಕೊಳ್ಳುತ್ತೆ. ಇಲ್ಲಿ ಮಂತ್ರಾಲಯ ಪ್ರಭುಗಳ ವ್ಯಾಖ್ಯಾನ ಇದೆ. ಯದ್ಯಪಿ ಈ ಶ್ಲೋಕಕ್ಕೆ ಗೀತಾ ಭಾಷ್ಯ ಆಗಲಿ ತಾತ್ಪರ್ಯ ಆಗಲಿ ಇಲ್ಲ. ಮಂತ್ರಾಲಯ ಪ್ರಭುಗಳು ಆ ಪರಿಕ್ಲಿಷ್ಟಂ ಅನ್ನೋ ಶಬ್ದಕ್ಕೆ ಮಾತ್ರ ವ್ಯಾಖ್ಯಾನ ಮಾಡ್ತಾರೆ. ಪರಿಕ್ಲಿಷ್ಟಂ ಅನ್ಯಾಯಾರ್ಜಿತಂ ದ್ರವ್ಯಂ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇಂತಹ ನಾವು ದ್ರವ್ಯಾದಿಗಳನ್ನ ದಾನ ಮಾಡಿದ ಪಕ್ಷದಲ್ಲಿ ಆ ದಾನ ರಾಜಸ ದಾನ ಅಂತ ಕರೆಸ್ಕೊಳ್ಳುತ್ತೆ. ಯಾಕೆ ಇಷ್ಟು ಒತ್ತುತ್ತಾ ಇದ್ದಾರೆ ಅಂದ್ರೆ ನಿಮಗೆ ಒಳ್ಳೇದಾಗಲ್ಲ ಅಂತ ಅಂಡರ್ಸ್ಟುಡ್. ಅದು ಇಂತಹ ದಾನ ಮಾಡಿದ್ರಿಂದ ಏನೋ ತಾತ್ಕಾಲಿಕವಾಗಿ ನಿಮಗೆ ಸುಖಭೋಗಾದಿಗಳು ಪ್ರಾಪ್ತವಾದರೂ ಆತ್ಯಂತಿಕವಾಗಿ ನಿಮಗೆ ಹೊಡೆತಾನೆ. ಚಲಂ ಅಧ್ರುವಂ ಅಂತ ಹಿಂದೆ ಹೇಳಿದ್ದಾನೆ. ಅದನ್ನೇ ಚಲಂ ಚಂಚಲ ಅಥವಾ ಅಧತ್ಪದನೇ, ಅಧ್ರುವಂ ಬಂದರೂ ಕೂಡ ಜಾಸ್ತಿ ಅದು ಇರಲ್ಲ ನಿಮ್ಮ ಹತ್ರ. ರಾಜಸದ್ದೇ ಹಣೆ ಬಾರ ಅಂದ್ರೆ ತಾಮಸ ಇನ್ನ ವಿಚಿತ್ರ. ಅದೇಗಿರುತ್ತೆ? ದೇಶ ಕಾಲ ಪಾತ್ರವನ್ನು ನೋಡಲ್ಲ. ಆದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ತಾಮಸ ಉದಾಹೃತಂ. ಬಹಳ ಚೆನ್ನಾಗಿರೋ ಶ್ಲೋಕಗಳಿವೆಲ್ಲ. ನಿತ್ಯ ನಮ್ಮ ಜೀವನದಲ್ಲಿ ಕಾಣುವಂತಹ ಅಂಶಗಳೇ. ಆದೇಶ ಕಾಲೇ, ಸರಿಯಾದ ದೇಶವಲ್ಲ, ಸರಿಯಾದ ಕಾಲವಲ್ಲ, ಸರಿಯಾದ ಪಾತ್ರ ಅಲ್ಲ. ಈ ಮೂರೂ ಅಂಶವು ಹಾಳಾಗ್ಬಿಟ್ಟಿತ್ತು. ದೇಶ ಕಾಲ ಪಾತ್ರ ಒಂದೊಂದು ಅಂಶ ಹಾಳಾದ್ರೆ ಏಕೈಕಮ ಪನರ್ಥಾಯ ಅಂತ. ಮೂರೂ ಅಂಶ ಹಾಳಾಗಿದ್ದು ಕೃಷ್ಣಾರ್ಪಣೆ. ಇದರ ಮೇಲೆ ದೇಶಕಾಲ ಪಾತ್ರವನ್ನೇ ನಾವು ಆರಿಸಿಕೊಂಡಿದ್ದೇವೆ. ಅದರ ಜೊತೆ ಅಸತ್ಕೃತಂ ಅವಜ್ಞಾನಂ ಎರಡು ಅಂಶ ಹೇಳ್ತಾರೆ. ದಾನವನ್ನ
ನಾವು ಯಾರಿಗೆ ಕೊಡ್ತಿರ್ತೀವೋ ಅವರಿಗೆ ಯಾವ ಭಾವನೆಯಿಂದ ಕೊಡಬೇಕು ಅಂದ್ರೆ ಸತ್ಕಾರ ಭಾವನೆಯಿಂದ ಕೊಡಬೇಕು. ಸತ್ಕೃತ ಅಸತ್ಕೃತ ಅಂದ್ರೆ ಇಷ್ಟೇ ಅರ್ಥ. ದಾನವನ್ನು ಮಾಡುವಾಗ ನಮಸ್ಕಾರಾದಿಗಳಿಂದ ಕೂಡಿಕೊಂಡಂತಹ ದಾನ ಸತ್ಕೃತ ದಾನ ಅಂತ ಕರೆಸಿಕೊಳ್ಳುತ್ತೆ. ಅಸತ್ಕೃತ ದಾನ ಅಂತಂದ್ರೆ ನಮಸ್ಕಾರ ಮಾಡಿದ ಬರೀ ನಡೆದಿ, ಅದು ಸತ್ಕೃತ ಅಂತ ಕರೆಸಿಕೊಳ್ಳೋದು. ಎಷ್ಟೋ ಬಾರಿ ಇಂಥ ಅನರ್ಥಗಳು ಆಗಿಬಿಡುತ್ತೆ ಜನರ ಕೈಯಲ್ಲಿ. ಯಾಕೆ ತುಂಬಾ ಬ್ರಾಹ್ಮಣರು ಕರೆದುಬಿಟ್ಟಿರ್ತಾರೆ. ಕರೆದಾಗ ಆ ಬ್ರಾಹ್ಮಣರು ಕೂಡ್ತಾರ, ರಶ್ ನಾ ಹೋಗ್ಬೇಕು, ನನ್ನ ಟೈಮ್ ಆಗಿದೆ ಅಂತಂತಾರೆ. ಬನ್ನಿ ತೋಡ್ರಿ ಅಂತ ಕೈ ಒಂದು ತೆಂಗಿನಕಾಯಿ ಕೊಟ್ಟು ಬಾಯಿ ಮಾಡಿ ಕಳಿಸ್ಕೊಡೋದು. ಈ ರೀತಿಯಾಗಿ ದಾನವನ್ನು ಕೊಡೋದಿದೆಯಲ್ಲ, ಅಸತ್ಕೃತ ದಾನ ಅಂತ ಕರೀತಾರೆ. ಅಂದ್ರೆ ಅಲ್ಲಿ ಒಂದು ದಾನಕ್ಕೊಂದು ಕ್ರಮ ಇದೆ, ಇವೆಲ್ಲ ನಾವು ತಿಳ್ಕೋಬೇಕು. ಒಬ್ಬರಿಗೆ ದಾನವನ್ನು ಕೊಡಬೇಕಾದ್ರೆ ಅದು ಹೇಗೆ ಅಂತಂದ್ರೆ ಪಾದಪೂಜಾದಿಂದ ಪ್ರಾರಂಭ ಆಗುತ್ತೆ. ಬ್ರಾಹ್ಮಣರನ್ನ ಮನೆಗೆ ಕರೆದಾಗ ಮೊದಲಿಗೆ ಅವರ ಪಾದಪೂಜೆಯನ್ನು ಮಾಡಿ ಅವ್ರನ್ನ ತಂದು ಕೂಡಿಸ್ಬೇಕು. ಕೂಡಿಸಿ ಅವರಿಗೆ ಗಂಧಾದಿಗಳಿದ್ರೆ ಗಂಧಾದಿಗಳನ್ನು ಕೊಟ್ಟು, ಇಲ್ಲ ಪ್ರತ್ಯಾಮ್ನಾಯ ಮಂತ್ರಾಕ್ಷತೆ ಹಾಕಿ ಲಕ್ಷ್ಮೀನಾರಾಯಣರನ್ನು ಅವರಲ್ಲಿ ಆವಾಹನೆಯನ್ನು ಮಾಡಿ. ಯಾಕೆ ಹೇಳೋದು? ನಾವು ದಾನವನ್ನು ಮಾಡ್ತಾ ಇರೋದು ಇದು ಯಾವುದು ದೇಹಾಭಿಮಾನವನ್ನು ಇಟ್ಟುಕೊಂಡಂತಹ ಜೀವನಿಗಲ್ಲ, ಅವನಿಗೋಸ್ಕರ ಅಲ್ಲ. ಮಾಡ್ತಾ ಇರೋದು ಯಾರಿಗೋಸ್ಕರ? ಪರಮಾತ್ಮನ ಪ್ರೀತಿಗೋಸ್ಕರ. ಇವನಲ್ಲಿ ಆ ಲಕ್ಷ್ಮೀನಾರಾಯಣನ ಚಿಂತನೆಯನ್ನು ಮಾಡಿ, ಬ್ರಾಹ್ಮಣಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೀತಿಗೋಸ್ಕರವಾಗಿ ನಾನು ಇವನಿಗೆ ಇಂತಹ ಪದಾರ್ಥವನ್ನು ದಾನ ಮಾಡ್ತಾ ಇದ್ದೇನೆ, ಈ ಪದಾರ್ಥದಲ್ಲಿ ನನ್ನ ಮಮತೆಯನ್ನ ಸಂಪೂರ್ಣವಾಗಿ ತೆಗೆದಿದ್ದೇನೆ. ಮಂತ್ರ ಅದೇ ತಾನೆ. ಎಷ್ಟೋ ಮಂತ್ರಗಳಿದ್ದಾವೆ. ಕಡೆದಂತೂ 4 ಅಕ್ಷರ ಗೊತ್ತಿರುತ್ತಲ್ಲ, ತುಭ್ಯಮಃ ದತ್ತಂ ಸಂಪ್ರದಂದೆ ಅಂತ ಹೇಳಿ ಕಡೆಗೆ ಏನಂತಾನೆ? ನಮಮ ಅಂತ. ಒಂದೇ ಒಂದು ದಾನದಲ್ಲಿ ಮಾತ್ರ ನಮಮ ಅಂತ ಅನ್ನಲ್ಲ. ಯಾವ್ದ್ರಲ್ಲಿ? ಕನ್ಯಾದಾನದಲ್ಲಿ ಒಂದು ಅನ್ನಲ್ಲ. ನಿಮಗೆ ನಾನು ಕೊಡ್ತಾ ಇದ್ದೇನೆ ನನ್ನ ಮಗಳನ್ನ ಅಂತ ಹೇಳ್ತಾನೆ. ಅದರ ಅರ್ಥ ನಂದು ಇವಳದು ಮುಗಿತಿನ ಸಂಬಂಧ ಅಂತ ಕಟ್ ಮಾಡ್ಕೊಳ್ಳಲ್ಲ. ಅದರಲ್ಲೊಂದು ಮಾತು ನಮಮ ಅಂತ ಹೇಳಲ್ಲ. ಯಾಕೆಂದ್ರೆ ತಂದೆ ಸ್ಥಾನ ತಾಯಿ ಸ್ಥಾನ ಯಾವಾಗಲೂ ಇರೋ ಸಾಧ್ಯ. ಅಲ್ಲಿ ನವಮತ್ವ ಹೇಳಿಲ್ಲ. ಅದು ಬಿಟ್ಟು ಉಳಿದದ್ದೆಲ್ಲವೂ ಹಳೆಯ ಕೊಟ್ಟು ಬೆಳ್ಳಿದಂಗೆ ಹಿಡಿದು ಪ್ರತಿಯೊಂದನ್ನು ನಮ್ಮ ಮನೆ ಅಲ್ಲಿಂದೆಲ್ಲ ಸೇರಿದೆ. ಮತ್ತೆ ಆ ವ್ಯಕ್ತಿಯಲ್ಲಿ ಒಂದಿಲ್ಲ ಅಷ್ಟೇ. ಯಾಕಂದ್ರೆ ಹೇಳ್ತಾರೆ ದಾನ ಕೊಡೋದ್ರ ಉದ್ದೇಶ ಏನು ಗೊತ್ತಾ? ಇವೆಲ್ಲ ಏಕಾದಶ ಸ್ಕಂದ ಭಾಗವತಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಇವೆಲ್ಲ ನಮ್ಮ ಮನಃಶುದ್ಧಿಗೋಸ್ಕರ ದಾನ ಮಾಡೋದು ಮೊದಲನೇದಾಗಿ. ಅದೇ ಮನಃಶುದ್ಧಿ ಆಗುತ್ತೆ ದಾನ ಮಾಡಿದ್ರೆ. ಬಹಳ ಸಿಂಪಲ್ ಅಂತಾರೆ. ಮನಸ್ಸು ಅಶುದ್ಧ ಅಂದ್ರೆ ಮನಸ್ಸಿಗೆ ಪದಾರ್ಥಗಳ ಕುರಿತಾದಂತಹ ಅಭಿಮಾನ ಹಚ್ಕೊಳ್ಳೋದು. ನಮಮ ನಮಮ ಅಂತ ಹೇಳ್ತಾ ಹೇಳ್ತಾ ಆ ಪದಾರ್ಥದ ಮೇಲಿನ ಅಭಿಮಾನವನ್ನ ನೀವು ಕಿತ್ತಿ ಕಿತ್ತಿ ಎಸಿತಾ ಇದ್ರೆ, ನೆಲದ ಮೇಲಿರುವಂತಹ ಕೊಳೆಯನ್ನ ತೆಗಿತಾ ಇದ್ರೆ ನೆಲ ಏನಾಗುತ್ತೆ? ಶುದ್ಧವಾಗುತ್ತೆ. ಆದ್ದರಿಂದ ದಾನದಿಂದ ಮನಃಶುದ್ಧಿ ಅಂತ ಹೇಳ್ತಾರೆ. ಅನೇಕ ಅಂಶಗಳನ್ನು ನೀನು ಹೇಳ್ತಾ ಇದ್ದಾನಲ್ಲ ಪರಮಾತ್ಮ, ಇವೆಲ್ಲ ಅಂತಃಕರಣ ಶುದ್ಧಿಗೆ ಹೇಳ್ತಾ ಇರೋದು. ಯಾವ ಯಾವ ಕರ್ಮಾನುಷ್ಠಾನಗಳು ಅಂತಿದ್ದಾವೋ ಅವೆಲ್ಲವೂ ಕೂಡ ಸಾಕ್ಷಾತ್ ಪರಂಪರೆಯ ನಮ್ಮ ಮನಃಶುದ್ಧಿಗೋಸ್ಕರನೇ ಇರೋದು. ಒಂದು ವೇಳೆ ಅದೇ ಅಂತಃಕರಣ ಶುದ್ಧಿಗೋಸ್ಕರ ಮಾಡಬೇಕಾದಂತಹ ದಾನವನ್ನ ನೀವು ಮನಸ್ಸಿನಲ್ಲಿ ಸತ್ಕಾರ ಭಾವನೆಯನ್ನ ಬಿಟ್ಟು ಯಾವ್ಯಾವ ಹುಡುಕು ಅಂಶಗಳನ್ನು ತುಂಬಿಕೊಂಡು ಮಾಡಿದ್ರೆ ಮನಃಶುದ್ಧಿ ಹೆಂಗಾಗತ್ತೆ? ಕೊಟ್ಟಿದ್ದು ಅಂತ ಆಗತ್ತೆ, ಆದ್ರೆ ಕೊಟ್ಟಿದ್ದರ ಫಲ ಸಿಗಲ್ಲ. ಅದಕ್ಕೆ ದೇವರೇನಂದ? ಅದು ತಾಮಸ ಅನ್ಬಿಟ್ಟ. ಅಷ್ಟೇ ಅಲ್ಲ, ಅವಜ್ಞಾತಂ ಅಂತಂದ. ಕೆಲವೊಮ್ಮೆ ಸತ್ಕಾರ ಮಾಡ್ತೀರಿ, ಆದರೆ ತಾತ್ಸಾರ ಮಾಡ್ತೀರಿ. ದಾನವನ್ನ ಯಾರಿಗೆ ಕೊಡ್ತಿರೋ ಅವರ ಮೇಲೆ ತಾತ್ಸಾರ ಬುದ್ಧಿ ಇರಬಾರ್ದು. ಏನೋ ಕೊಡ್ಬೇಕು ದೊಡ್ಡ. ಕೆಲವೊಮ್ಮೆ ಈಗ ಆಗುತ್ತೆ. ಒಂದು ಪದ್ಧತಿ ಇದೆ. ಏನಂತ? ಶುಕ್ರವಾರ ಮಂಗಳವಾರ ಮನೆಗೆ ಮುತ್ತೈದೆಯನ್ನು ಕರೆದು ಅರ್ಶನ ಕುಂಕುಮ ಕೊಡಬೇಕು. ಇದರಿಂದ ಮನೆಯಲ್ಲಿ ಲಕ್ಷ್ಮೀ ಸನ್ನಿಧಾನ ಇರುತ್ತೆ. ಅಥವಾ ಕುಲದೇವತ, ಅನೇಕರಿಗೆ ಅನೇಕ ಕುಲದೇವತ ಹುಲಿಯಮ್ಮ ಅಂತ ಇರ್ತಾರೆ, ದುರ್ಗಾ ಭವಾನಿ ಅಂತ ಇರ್ತಾರೆ, ಅನೇಕ ಕುಲದೇವತ ಇರ್ತಾರೆ. ತನ್ನ ದ್ವಾರ ಪರಮಾತ್ಮನ ಅನುಗ್ರಹ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ. ಒಂದೇ ಮುತ್ತೈದೆಯನ್ನು ಬುಕ್ ಮಾಡ್ಕೊಂಡಿರ್ತಾರೆ. ಪಾಪ ಅವರು ಬರ್ತಾರೆ. ಮೊದಲೆಲ್ಲ ಬಂದಾಗ ಬರ್ರಿ 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 ಕೂಡ್ರಿ ಅಂತ ಹೇಳಿ ಅವ್ರಿಗೇನು ಸಾಧ್ಯ ಅದರ ಅದೇ ಒಂದು 4-5 ವಾರ ಕಳೀತು ಅಂತಂದ್ರೆ ಅವರು ಭಾಗ ತಡೆದಾಗ ನಿಲ್ರಿ ಬರ್ತೇವೆ. ಯಾಕೆಂದ್ರೆ ಅಭ್ಯಾಸ, ಅತಿ ಪರಿಚಯ ಅವಜ್ಞಾ ಅಂತ. ಯಾವಾಗ ತಾತ್ಸಾರ ಬರುತ್ತೆ ಅಂತಂದ್ರೆ ತುಂಬಾ ಪರಿಚಯ ಆಗೋಯ್ತು ಅಂದ್ರೆ ತಾತ್ಸಾರ ಬರುತ್ತೆ. ಆದ್ರೆ ಒಂದ್ರ ಬಗ್ಗೆ ಮಾತ್ರ ಬರಲ್ಲ ತಾತ್ಸಾರ. ಯಾವ್ದ್ರ ಬಗ್ಗೆ ಅಂದ್ರೆ ಸಂಸಾರದ ಬಗ್ಗೆ ಅಂತ ಅಂತಾರೆ.
ಇವನಿಗೆ ಸಂಸಾರದ ಪರಿಚಯ ಅನಾದಿ ಕಾಲದಿಂದ ಇದೆ, ಆದ್ರೆ ಇವನು ಅದನ್ನು ಮಾತ್ರ ತಾತ್ಸಾರದಿಂದ ನೋಡೋದೇ ಇಲ್ಲ. ಉಳಿದದ್ದೆಲ್ಲವನ್ನೂ ಕೂಡ ಪರಿಚಯ ಆಯಿತು ಅಂದ್ರೆ ತಾತ್ಸಾರನೇ. ಅಂತಹ ತಾತ್ಸಾರದಿಂದ ಒಂದು ವೇಳೆ ನೀವು ಮಾಡಿದಂತಹ ದಾನ ಅದು ತಾಮಸ ದಾನ ಅಂತ ಕರೆಸ್ಕೊಂಡು ಕಾಟಾಚಾರಕ್ಕೆ ನೀವು ಮಾಡಿದ್ದು ಅಂತದಾಗಿ ನಿಮ್ಮ ಏಳಿಗೆಗೆ ಅದು ಕಾರಣವಾಗದೆ ಅನರ್ಥಕ್ಕೆ ಕಾರಣವಾಗುತ್ತೆ. ಅದೆಲ್ಲ ದಾನ ಇಂಥದ್ದು ತಾಮಸ ದಾನ. ಅದಕ್ಕೆ ಏನಂತ ದೇವರು ಅಸತ್ಕೃತಂ ಅವಜ್ಞಾತಂ ತಾಮಸ ಉದಾಹೃತಂ. ಒಳ್ಳೆ ದೇಶದಲ್ಲೇ ಒಳ್ಳೆ ಕಾಲದಲ್ಲೇ ಪಾತ್ರನನ್ನೇ ನೋಡಿ ಪ್ರತ್ಯುಪಕಾರ ಬಯಸ್ದೇನೆ ಏನು ಬಯಸ್ದೇನೆ ಕೊಡಬೇಕು ಅಂತ ಕೊಡ್ತಾ ಇದ್ದೀರಿ ಅಂತಲೇ ಇಟ್ಟುಕೊಂಡು ಅವಜ್ಞಾ ಅಸತ್ಕಾರ ಇವೆರಡಿತ್ತು ಅಂತಂದ್ರೆ ತಾಮಸ ಅಂತ ಕರೆಸ್ಕೊಡುತ್ತೆ. ಹೀಗೆ ಮಾಡುವ ದಾನ ಅದರ ಉದ್ದೇಶ, ಆ ಉದ್ದೇಶ ಈಡೇರಲಿಕ್ಕಿರುವಂತಹ ಮಾರ್ಗ ಇದೆಲ್ಲವನ್ನೂ ಪರಮಾತ್ಮ ತಿಳಿಸಿ ಅದು ನಿಮ್ಮ ಏಳಿಗೆಗೆ ಕಾರಣ ಆಗಬೇಕಂದ್ರೆ ಸಾತ್ವಿಕ ಮಾರ್ಗದಲ್ಲಿ ನೀವು ಹೋಗ್ರಿ. ಇಲ್ಲ ಒಟ್ಟಿನಲ್ಲಿ ನಾ ದಾನ ಕೊಡೋದು ಅಷ್ಟೇ ನನ್ನ ತಲೆಯಲ್ಲಿರೋದು, ಹೆಂಗಾರ ನಾ ಕೊಡ್ತೀನಿ, ನೀವು ಯಾರು ಹೇಳಕ್ಕೆ ನನ್ನಿಷ್ಟ ನಂದುದು ಹೆಂಗಾರ ನಾ ಕೊಡ್ತೀನಿ, ಅವಶ್ಯವಾಗಿ ನಡೆ ಬಾರ ಅನುಭವಿಸುವುದು ದೇವರು. ಅದಕ್ಕೆ ರಾಜಸ ತಾಮಸ ಮಾರ್ಗ ಅಂತ ಅದನ್ನು ಕರೀತಾರೆ ಎಂದು ತಿಳಿಸಿದ್ದಾರೆ. ಹೀಗೆ ಪ್ರಾಯ ಇಲ್ಲೆಲ್ಲ ಸಂಗ್ರಹಣೆ ಮಾಡಿಕೊಟ್ಟಿದ್ದು. ನಾವು ಏನೇನು ಕೆಲಸಗಳನ್ನು ಮಾಡ್ತೀವೋ ಅದನ್ನ ನಾವು ಸಾತ್ವಿಕನೋ ರಾಜಸನೋ ತಾಮಸನೋ ಅಂತ ಗುರುತು ಹಿಡಿಲಿಕ್ಕೆ ಅನೇಕ ದಶಾರ್ಥಗಳ ಮುಖಾಂತರವಾಗಿ ದೇವರು ತಿಳಿಸಿಕೊಡ್ತಾರೆ. ಇಲ್ಲಿ ಸಾಧಾರಣವಾಗಿ ಇದು ಸರಿ, ಇದು ಸಾತ್ವಿಕ ಅಲ್ಲ ಅಂತ ಹೆಂಗೆ ಗುರುತು ಹಿಡಿಯೋದು? ಯಾವ ಅಂಶ ಇದ್ರೆ ಇದು ಸಾತ್ವಿಕ, ಯಾವ ಅಂಶ ಇಲ್ಲ ಅಂದ್ರೆ ಇದು ಸಾತ್ವಿಕ ಅಲ್ಲ. ಸಾಧಾರಣವಾಗಿ ಒಂದು ಕಾಮನ್ ಯಾವ ಧರ್ಮ ಇದೆ ಅಂತ ಪ್ರಶ್ನೆ ಬಂದಾಗ ಪರಮಾತ್ಮ ಬಹಳ ಸ್ವಾರಸ್ಯವಾಗಿ ಉತ್ತರ ಕೊಡ್ತಾನೆ. ಅರ್ಜುನ ಇದಕ್ಕೆಲ್ಲ ಅಲ್ಲಿ ಇಲ್ಲಿ ಹೋಗ್ಬೇಡ, ಮಾಡೋರನ್ನು ನೋಡ್ಬಿಟ್ಟು ಸಾಕು ಅಂತಾನೆ. ಅರ್ಥವಾದದಿಂದ ದೇವರು ಉತ್ತರ ಕೊಡ್ತಾನೆ. ಅರ್ಥವಾದ ಅಂತಂದ್ರೆ ಅರ್ಥವಾದಲ್ಲಿ ಅನೇಕ ವೈವಿಧ್ಯ ಇದೆ. ಹೊಗಳೋದಕ್ಕೂ ಅರ್ಥವಾದ ಅಂತಾರೆ, ಅಥವಾ ಪುರಾಕಲ್ಪ ಹಿಂದಿನವರು ಹೀಗೆ ಮಾಡ್ತಾ ಇದ್ರು ಅಂತ ತಿಳಿಸೋದ್ರಿಂದಲೂ ಕೂಡ ಮಾಡ್ತಾ ಇದ್ದದ್ದು ವಿಹಿತ, ತದ್ವಾರ ನೀನು ಕೂಡ ಹಾಗೆ ಮಾಡು ಅಂತಾರಲ್ಲ. ನಮ್ಮ ಹಿಂದಿನವರೆಲ್ಲ ಈ ವ್ರತವನ್ನು ಅನುಷ್ಠಾನ ಮಾಡ್ಕೊಂಡು ಬರ್ತಾ ಇದ್ರು ಅಂತಾರೆ. ಅದರ ಉದ್ದೇಶ ಏನು? ಮಾತಿಗೆ ನೀನು ಅವ್ರ ವಂಶದಲ್ಲಿ ಬಂದಿರೋದ್ರಿಂದ ನೀನು ಅದನ್ನು ಮಾಡು ಅಂತ ಉದ್ದೇಶ. ಅದನ್ನ ಇಟ್ಕೊಂಡು ಹೇಳ್ತಾರೆ. ಹಾಗೆ ಇದು ಸಾತ್ವಿಕ ಅಲ್ಲ, ಇದು ಸತ್ಕರ್ಮ ಅಲ್ಲ ಅನ್ನೋದನ್ನ ಪರಮಾತ್ಮ ಪ್ರಾಚೀನದ ವೃತ್ತಾಂತದ ಮುಖಾಂತರ ಅಥವಾ ಅದನ್ನು ಉದಾಹರಿಸುವ ಮುಖಾಂತರ ಉತ್ತರ ಕೊಡ್ತಾನೆ. ಎಷ್ಟು ಸ್ವಾರಸ್ಯವಾಗಿ ಕೊಡ್ತಾನೆ ಅಂತಂದ್ರೆ, ಅರ್ಜುನ ಏನೇ ಕೆಲಸವನ್ನ ಮಾಡಿದ್ರು ಸಾತ್ವಿಕ ಕೆಲಸ ಆಗಿದ್ರೆ ಜನ ಏನ್ ಅಕ್ಷರ ಹೇಳಿ ಶುರು ಮಾಡ್ತಾರಪ್ಪ? ಯಜ್ಞ ಶುರು ಮಾಡಿದ್ರ, ಪಾಠ ಶುರು ಮಾಡಿದ್ರ, ಏನ್ ಹೇಳಿ ಶುರು ಮಾಡ್ತಾರೆ? ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಶುರು ಮಾಡ್ತಾರೆ. ಯಾತಕ್ಕಾಗಿ ಶುರು ಮಾಡುತ್ತಾರೆ ಪಾಠ ಪ್ರವಚನವನ್ನ? ಸಾತ್ವಿಕ ಅಂತ ಕರೆಯೋದು ಯಾತಕ್ಕೆ? ಮೋಕ್ಷಾದಿ ಪುರುಷಾರ್ಥಕ್ಕೋಸ್ಕರ ಮಾಡ್ತಾರೆ. ಮಾಡಿದಾಗ ಆ ಕೆಲಸವನ್ನು ಏನಂತ ಕರೀತಾರೆ? ಇದು ಒಳ್ಳೆಯ ಕೆಲಸ ಅಂತ ಕರೀತಾರೆ. ಇದನ್ನೇ ಮಾಡಿಕೊಂಡು ಬಂದಿದ್ದಾರೆ. ಯಾಕೆ ಹಿಂಗ್ ಮಾಡ್ತಾರೆ ಗೊತ್ತೇನೋ ಅನ್ನೋದನ್ನು ದೇವರು ತಿಳಿಸ್ತಾರೆ. ನನಗೆ 3 ಹೆಸರಿದೆ ಶಾಸ್ತ್ರದಲ್ಲಿ ಅಂತ. 3 ತರಹದ ಹೆಸರು, 3 ಹೆಸರು. ಯಾವುದು? ದೇವರ ಪರ್ಸನಲ್ ಹೆಸರು. ಓಂ ತತ್ ಸದಿತಿ ನಿರ್ದೇಶಃ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಪರಬ್ರಹ್ಮನಾದ ನಾರಾಯಣನಿಗೆ 3 ಹೆಸರು. ಓಂ ತತ್ ಸತ್ ಅಂತ ಹೇಳಿ. ಓಂ ಅಂತಂದ್ರೆ ಯಾರು ಜಗತ್ತಿನಲ್ಲಿ ಪ್ರವೇಶವನ್ನು ಪಡೆದಿದ್ದಾನೋ ಅಥವಾ ಯಾರಲ್ಲಿ ಜಗತ್ತು ಓತಪ್ರೋತವಾಗಿ ಪ್ರವೇಶವನ್ನು ಪಡೆದಿದೆಯೋ ಅವನು ಓಂಕಾರ ಶಬ್ದ ವಾಚ್ಯ. ತತ್ ಅಂತಂದ್ರೆ ಯಾರು ತತ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪ್ತನಾಗಿದ್ದಾನೋ ಆತ ತತ್ ಅಂತ ಕರೆಸ್ಕೊಳ್ತಾನೆ. ಅಥವಾ ತತ್ ಅಂದ್ರೆ ಏನು? ಅವನು ತತ್, ಇವನು ಅವನು. ಲೋಕದಲ್ಲಿ ಈ 2 ಶಬ್ದವನ್ನು ನಾವು ಬಳಸಬೇಕಾದ್ರೆ ಇವನು ಅನ್ನೋ ಶಬ್ದವನ್ನ ಯಾರು ಬಳಸ್ತೀವಿ? ಯಾರು ಪ್ರತ್ಯಕ್ಷಕ್ಕೆ ಗೋಚರನಾಗ್ತಾನೋ ಅವನನ್ನ ಇವನು ಅಂತ ಸಂಬೋಧಿಸೋದಿದೆ. ಒಂದು ವೇಳೆ ನಮ್ಮ ಕಣ್ಣಿಗೆ ಅವನು ಕಾಣಿಸ್ತಿಲ್ಲ ಅಂತಂದ್ರೆ ಅವನನ್ನ ಏನಂತ ಹೇಳ್ತೀವಿ? ಅವನು ಅಂತ. ದೇವರನ್ನ ಏನಂತ ಕರೆದಿದೆ ಶಾಸ್ತ್ರದಲ್ಲಿ? ತತ್. ಅವನು ಪ್ರತ್ಯಕ್ಷಕ್ಕೆ ಗೋಚರ ಅಲ್ಲ. ಮೊದಲಿಗೆ ಅವನೇನು? ಅಖಿಲಾಂ ನಾಯೈಕ ವೇದ್ಯೋ ಹರಿಹಿ ಶಾಸ್ತ್ರೈಕ ಸಮಧಿಗಮ್ಯನಾದ ವಸ್ತು. ಅವನು ಪರೋಕ್ಷ. ಯಾರಿಗೆ ಪ್ರತ್ಯಕ್ಷ ಆಗ್ತಾನೆ? ಯಾರ ಮೇಲೆ ಪರಮಾತ್ಮ ಕರುಣೆಯಿಂದ ಬೀರಿ
ಇವನಿಗೆ ನಾನು ಕಾಣಿಸಿಕೊಳ್ಬೇಕು ಅಂತ ಸಂಕಲ್ಪ ಮಾಡುತ್ತಾನೋ ಅವನಿಗೆ ಅದ ಪ್ರತ್ಯಕ್ಷ ಆಗ್ತಾನೆ. ಅಲ್ಲಿವರೆಗೂ ಅವನು ಇವನು ಆಗಲ್ಲ ಅಲ್ಲಿ ತನಕ. ಅದಕ್ಕೆ ದೇವರಿಗೆ ಏನಂತ ಕರೀತಾರೆ ಶಾಸ್ತ್ರದಲ್ಲಿ, ಶಾಸ್ತ್ರೀಕ ಸಮಧಿಗಮ್ಯ ಅನ್ನೋ ಅರ್ಥದಲ್ಲಿ ಪರೋಕ್ಷ ಅಂತ ಕರೀತಾರೆ. ಇನ್ನೊಂದು ಅರ್ಥ, ಇನ್ನೊಂದು ಶಬ್ದ ಯಾವುದು? ಸತ್. ಸತ್ ಅಂದ್ರೆ ಒಳ್ಳೆಯವರು. ಒಳ್ಳೆಯವರು ಅಂದ್ರೆ ಏನು? ಲೋಕದಲ್ಲೂ ಕೂಡ ಒಳ್ಳೆಯವರು ಅಂತಂದ್ರೆ ಒಳ್ಳೆಯ ಗುಣವನ್ನು ಹೊಂದಿರುವವ ಅಂತ ಅರ್ಥ. ಒಳ್ಳೆಯ ಗುಣ ಹೊಂದಿರುವವನು ಅಂದ್ರೆ ಇವನು ಎಂಥವನು? ಒಳ್ಳೆಯದು ಕೆಟ್ಟದ್ದು ಎರಡೂ ಸೇರಿ ಹೊಂದಿರ್ತಾನ? ಅಲ್ಲ, ನಿರ್ದೋಷ ಅನಂತ ಗುಣಪೂರ್ಣ ಅನ್ನೋ ಅರ್ಥದಲ್ಲಿ ಸತ್ ಅನ್ನೋ ಶಬ್ದ ಇದೆ. ಪಟ್ಟದಲ್ಲಿ ಓಂ ತತ್ ಸತ್ ಈ ಮೂರು ಶಬ್ದಗಳಿದ್ದಾವಲ್ಲ, ಇದು ಸಾಮಾನ್ಯ ಶಬ್ದಗಳಲ್ಲ, ನನ್ನ ನಾಮಧೇಯಗಳು. ಬ್ರಹ್ಮಣ ತ್ರಿವಿಧ ಸ್ಮೃತಃ ನಿರ್ದೇಶ, ಮೂರು ತರಹದ ಹೆಸರುಗಳನ್ನ ವೇದಶಾಸ್ತ್ರಗಳು ನನಗೆ ತಿಳಿಸಿವೆ. ಯಾವ ಪರಬ್ರಹ್ಮ ಈ ಮೂರು ಶಬ್ದಗಳಿಂದ ವಾಚ್ಯನೋ ಅವನಿಂದ ಏನು ಸೃಷ್ಟವಾದವು ಜಗತ್ತಲ್ಲಿ? ಬ್ರಾಹ್ಮಣ ಅಂತಲ್ಲ, ಬ್ರಾಹ್ಮಣರು ಸೃಷ್ಟರಾದ. ಯಾತಕ್ಕೆ ಅವರನ್ನು ಸೃಷ್ಟಿ ಮಾಡದೆ ಗೊತ್ತೇನು? ಸ್ವಾರಸ್ಯ. ಬ್ರಾಹ್ಮಣರನ್ನು ನಾ ಯಾಕೆ ಸೃಷ್ಟಿ ಮಾಡಿದ್ದೀನಿ ಅಂತಂದ್ರೆ ವೇದಾಶ್ಚ ಯಜ್ಞಾಶ್ಚ ವಿಹಿತ ಪುರ. ಬ್ರಾಹ್ಮಣರನ್ನು ನಾ ಸೃಷ್ಟಿ ಮಾಡಿದ್ದು ಈ ಎರಡು ಪದಾರ್ಥಗಳಿಗೋಸ್ಕರ. ವೇದಾಹ ಯಜ್ಞಾಹ, ವೇದದ ಅಧ್ಯಯನ ಅಧ್ಯಾಪನವನ್ನು ಮಾಡಲಿ, ಯಜ್ಞವನ್ನ ಮಾಡಲಿ, ಯಜ್ಞವನ್ನ ಮಾಡಿಸ್ಲಿ. ಇವೆರಡಕ್ಕೋಸ್ಕರ ಬ್ರಾಹ್ಮಣನ ನಾನು ಇಟ್ಟಿದ್ದು. ಸ್ವಾರಸ್ಯ ಅಂದ್ರೆ ದಾನ ಪ್ರತಿಗ್ರಹಕ್ಕೆ ದೇವರು ಹೇಳಲಿಲ್ಲ. ಯಾಕಂದ್ರೆ ದಾನ ಯಾರು ಕೊಡ್ತಾರೆ? ಯಾರ ಹತ್ರ ಇರುತ್ತೋ ತನ್ನದಾದ ವಸ್ತುಗಳು ಅಂತ ಇರುತ್ತೋ ಅವನು ದಾನ ಕೊಡ್ತಾನೆ. ಯಾರ ಹತ್ರ ಒಂದು ವೇಳೆ ಏನೂ ಇರೋದೇ ಇಲ್ಲ, ಯಾವಾಗಿರಲ್ಲ? ಅಯಾಚಿತ ವೃತ್ತಿಯಲ್ಲಿರಲ್ಲ, ಅಪ್ರತಿಗ್ರಹ ವೃತ್ತಿಯಲ್ಲಿರಲ್ಲ. ಅದೊಂದು ವೃತ್ತಿ ಇದೆ, ಏನಂತ? ಯಾರಿಂದಲೂ ನಾನು ದಾನವನ್ನು ಇಸ್ಕೊಳ್ಳೋಲ್ಲ ಅನ್ನೋ ವೃತ್ತಿ. ಯಾವಾಗಲೂ ಅಪ್ರತಿಗ್ರಹ ವೃತ್ತಿಯಲ್ಲಿದ್ರು ಅಂತ ಕೇಳ್ತೀವಿ ಕಥೆಯಲ್ಲಿ. ಯಾರಿಂದಲೂ ನಾ ಏನು ಇಸ್ಕೊಳ್ಳಲ್ಲ. ನಾನು ಭಗವಂತನ ಪೂಜೆಯನ್ನು ಮಾಡುವಾಗ ನೈವೇದ್ಯದ ಸಮಯದಲ್ಲಿ ದೈವಾದ ಯಾರಿಗಾದರೂ ಪ್ರೇರಣೆಯಾಗಿ ಅವನೇ ಒಂದು ದೇವರಿಗೆ ಫಲತಾಂಬೂಲ ಅಂತ ಇಟ್ಟರೆ ಮಾತ್ರ ಅದನ್ನ ನಾನು ತಗೊಳ್ಳೋದು. ಇಲ್ದಿದ್ರೆ ಏನೂ ಇಲ್ಲ, ನೀರು. ಭಾಗವತರು ಸತ್ಯಾಂಶಿತೋ ಕಿಂ ಕಶಪೋ ಪ್ರಯಾಸೈ ಬಾಹು ಸುಸಿದ್ಧೆ ಕಿಮಪರ್ಹಣಿ ಕಿಂ ಸತ್ಯಂಜಲೋ ಕಿಂ ಗುರುವರ್ಣ ಪಾತ್ರೆ ದಿಗ್ವಸ್ತ್ರಲಾಭೆ ಸದಿಗಿಂ ದುಕೂರೈ ಚಿರಾಣಿ ಕಿಂ ಪತಿನಸಂತ್ ದಿಶಂತ್ ಭಿಕ್ಷಾಂ ನವಾಕೃಪಾ ಪರವೃತ ಸರಿದೋಪ್ಯ ಶಿಷ್ಯನ್. ಹೆಂಗಿರ್ತಾರೋ ಅವರು ಅಂತಂದ್ರೆ ಬಟ್ಟೆಗೋಸ್ಕರ ಯಾಕೆ ಬೇರೆಯವ್ರ ಹತ್ರ ಬೇಡಬೇಕು? ಅಲ್ಲಿ ಇಲ್ಲಿ ನಾರು ಇರುತ್ತಲ್ಲ, ನಾರಿನಿಂದ ನಾನು ಬಟ್ಟೆಯನ್ನು ಮಾಡಿ ಇಟ್ಕೋತೀನಿ. ತಿನ್ನಕ್ಕೆ ಏನಾದ್ರು ಬೇಕಲ್ಲ, ಇದ್ದಾವಲ್ಲ ಮರ, ಹಣ್ಣು ಬಿಡ್ತಾವೆ. ಯಾರಿಗೋಸ್ಕರ ಬಿಡುತ್ತೆ? ನಮಗೋಸ್ಕರನೇ ಬಿಡೋದು. ಅಲ್ಲಿ ಹೋಗಿ ತಗೊಳ್ತಾರೆ. ನೀರು ಎಲ್ಲಿ ಹೋದ್ರು ಭಾರತ ದೇಶದಲ್ಲಿ ನೀರಿಗೇನು ಕೊರತೆ ಇರಲಿಲ್ಲ ಅದಾದ್ರೂ ಹೇಳ್ಬೋದು. ಇಷ್ಟೆಲ್ಲ ಇದ್ದಾಗ ಅವರೆಲ್ಲ ಯಾಕೆ ಬೇರೆಯವರ ಹತ್ರ ಕೈ ಚಾಚ್ತಾರೆ? ಚಾಚಲ್ಲ. ಅವರು ಅಪ್ರತಿಗ್ರಹ ವೃತ್ತಿಯಲ್ಲಿ ಇರ್ತಾರೆ. ಅಪ್ರತಿಗ್ರಹ ವೃತ್ತಿಯಲ್ಲಿದ್ರೆ ಅವ್ರ ಹತ್ರ ಏನು ಬರೋ ಹಾಗೆ ಇಲ್ಲ. ಬರೋ ಹಾಗಿಲ್ಲ ಅಂತಂದ್ರೆ ದಾನ ಕೊಡೋ ಮಾತೇ ಇಲ್ಲ. ಆದ್ದರಿಂದ ದಾನ ಪ್ರತಿಗ್ರಹ ದೇವರು ಹೇಳಲೇ ಇಲ್ಲ. ಆದ್ರೆ ಈ ಉಳಿದಿದ್ದ ಎರಡಕ್ಕೆ ಮಾತ್ರ ಅವ್ರು ಇರಲೇಬೇಕು. ಯಾವುದು? ಯಜ್ಞ, ವೇದ. ಯಜ್ಞವನ್ನ ಮಾಡಬೇಕು, ಯಜ್ಞವನ್ನ ಮಾಡಿಸ್ಬೇಕು. ಹಾಗೆ ವೇದವನ್ನ ಅಧ್ಯಯನ ಮಾಡಬೇಕು, ಹಾಗೆ ಅಧ್ಯಯನವನ್ನ ಮಾಡಿಸ್ಬೇಕು. ಇವೆರಡೂ ಅವನಿಗೆ ಕರ್ತವ್ಯ. ಬ್ರಾಹ್ಮಣರು ಇಟ್ಟಿದ್ದೇ ಇದಕ್ಕೆ ಅಂತ ದೇವರು, ಬೇರೆದಕ್ಕೋಸ್ಕರ ಬ್ರಾಹ್ಮಣರು ಇಟ್ಟೇ ಇಲ್ಲ. ನಾನು ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞ, ಅದರಲ್ಲೂ ವೇದವನ್ನು ಇಟ್ಟ. ಯಾಕೆ ಅಂದ್ರೆ ವೇದದ ವಿಚಾರದಲ್ಲಿ ಎರಡೂ ಇದೆ. ಯಜ್ಞದಲ್ಲಿ ಆಪ್ಷನ್ ಮಾಡ್ತಾನೆ, ಮಾಡಿಸೋದು ಬಿಡೋದು ಇಷ್ಟ. ಯಾರು ಬಂದು ಕೇಳ್ಕೊಂಡಾಗ ಮಾಡಿಸೋದು ಕೇಳ್ಕೊಳ್ತಾನೆ, ಬೇಡ ಅಂತ ಅನಾಮತ ಹೇಳ್ಬೋದು. ಮಾಡಿಸ್ಲೇಬೇಕಾದ ಕಂಪಲ್ಷನ್ ಇಲ್ಲ. ಆದರೆ ವೇದಾಧ್ಯಯನದಲ್ಲಿ ಹಂಗಲ್ಲ. ಯಾರಾದ್ರೂ ಅಧಿಕಾರಿಯಾದವ ಬಂದ್ರೆ ಪಾಠ ಹೇಳ್ಕೊಡ್ರಿ ಅಂತ ಹೇಳಿ ಇಲ್ಲ ಅಂತ ಅನ್ನೋ ಹಾಗಿಲ್ಲ. ಅಷ್ಟೇ ಅಲ್ಲ, ಏನು ಪಾಠ ಹೇಳಿದೆ ತನ್ನ ವಿದ್ಯೆಯನ್ನು ತಾನೇ ಒಂದು ವೇಳೆ ಇಟ್ಟುಕೊಂಡು ಸತ್ತ ಅಂತಂದ್ರೆ ಬರುತ್ತಲ್ಲ ಕಥೆ, ಅನಂತನ ಕಥೆಯಲ್ಲಿ ಹುಡುಗ ಮಾನವರಾಗಿ ಬಿಡ್ತಾರೆ ಅವರೆಲ್ಲ. ಹಾಗಾಗಿ ಯಾರಾದರೂ ಯೋಗ್ಯನಿಗೆ ಬಂದಾಗ ಅವರು ಕೇಳಿಕೊಂಡಾಗ ಇಲ್ಲ ಅಂತ ಅನ್ನೋ ಹಾಗೆ ಇಲ್ಲ ಜ್ಞಾನದ ವಿಚಾರದಲ್ಲಿ. ಅದಕ್ಕೆ ದೇವರೇನು ಮೊದಲು ವೇದವನ್ನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಪುರ, ವೇದದ ಅಧ್ಯಯನ ಅಧ್ಯಾಪನಕ್ಕೆ ಬ್ರಾಹ್ಮಣನನ್ನು ಇಟ್ಟಿದ್ದು. ಹಾಗೆ ಯಜ್ಞಾಶ್ಚ, ಯಜ್ಞವನ್ನ ಮಾಡ್ಲಿಕ್ಕೆ ಏನ್ ಮಾಡ್ತಾನೋ ಬಿಡ್ತಾನೋ ಮನೇಲಿ ವೈಷ್ಣವ ಅಂತ ಮಾಡ್ಲೇಬೇಕು. ಅಥವಾ ಪಂಚ ಮಹಾಯಜ್ಞಗಳು ಅಂತಿದ್ದಾವೆ, ಅದನ್ನು ಮಾಡ್ಲೇಬೇಕು.
ದೇವ, ಪಿತೃ, ಭೂತ, ಮನುಷ್ಯ ಯಜ್ಞ, ಅತಿಥಿ ಯಜ್ಞ ಇವೆಲ್ಲ ಮಾಡಲೇಬೇಕಲ್ಲ. ಅದಕ್ಕೋಸ್ಕರ ಅವರನ್ನು ಇಟ್ಟಿದ್ದೀನಿ. ಸರಿ, ಇದನ್ನ ಯಾಕೆ ಹೇಳಿದೀವಿ ಇವಾಗ? ಯಾಕಂದ್ರೆ ನೋಡು, ನಾನು ನನ್ನ ಪ್ರೀತಿಗೋಸ್ಕರ ಅಂತ ಹೇಳಿ ಅವ್ರು ಏನೇನು ಕೆಲಸವನ್ನು ಮಾಡ್ತಾರಲ್ಲ, ಅವರು ಕೆಲಸ ಮಾಡೋಕ್ ಮುಂಚೆ ಯಾವ ಅಕ್ಷರವನ್ನ ಹೇಳಿ ಶುರು ಮಾಡ್ತಾರೆ ಯೋಚನೆ ಮಾಡು. ಅವ್ರೇನ್ ಶುರು ಮಾಡುತ್ತಾರೆ? ಶುರು ಮಾಡಬೇಕಾದ್ರೆ ತಸ್ಮಾತ್ ಓಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಅವರೆಲ್ಲರೂ ಕೂಡ ಕೆಲಸವನ್ನು ಮಾಡಬೇಕಾದ್ರೆ ಯಾವ ಅನುಸಂಧಾನ ಇಟ್ಟುಕೊಂಡಿರಬೇಕು? ಯಾವ ಅನುಸಂಧಾನ ಇಟ್ಟುಕೊಂಡಿದ್ರೆ ಅವ್ರು ಮಾಡಿದ ಕೆಲಸ ಸಾತ್ವಿಕ ಆಗತ್ತೆ. ಅದು ಯಾವುದಾಗಿದ್ರೂ ಆಗಿರ್ಬೋದು. ಯಜ್ಞ, ದಾನ, ತಪ, ಕ್ರಿಯಾ, ಮನೆ ಕಸ ಗುಡಿಸೋದು, ಒರೆಸೋದು, ಅಭಿಷೇಕ ಮಾಡೋದು, ನಾವು ಸ್ನಾನ ಮಾಡೋದು, ಮತ್ತೊಬ್ಬರಿಗೆ ಸ್ನಾನಕ್ಕಾಗೋದು, ಯಾವ್ಯಾವ ಕೆಲಸ ಅಂತ ಇದ್ದಾವೋ ಆ ಎಲ್ಲಾ ಕೆಲಸವನ್ನು ಮಾಡಬೇಕಾದರೂ ಅದು ಸಾತ್ವಿಕ ಯಜ್ಞಾದಿಗಳಾಗಿದ್ರೆ ಅದನ್ನ ಹೇಗೆ ಅವರು ಪ್ರಾರಂಭ ಮಾಡ್ತಾರೆ? ಓಮಿತ್ಯುದಾಹೃತ್ಯ, ಓಂಕಾರವನ್ನು ಅವರು ಉದಾಹರಿಸಿ ಕೆಲಸವನ್ನು ಶುರು ಮಾಡ್ತಾರೆ. ಸುಮ್ಮನೆ ಓಂ ಅಂತ ಹೇಳಿ ಕೆಲಸ ಶುರು ಮಾಡಿಬಿಟ್ರೆ ಸಾತ್ವಿಕ ಆಗಲ್ಲ. ಮತ್ತೇನು ರಾಯರು ಬರೀತಾರೆ ಅಲ್ಲಿ, ಓಂಕಾರದ ವಾಸ್ತವಿಕವಾದ ಅರ್ಥವನ್ನ ಮನಸ್ಸಿನಲ್ಲಿ ಧಾರಣೆಯನ್ನ ಮಾಡಿ ಯಾರು ದಾನಾದಿಗಳನ್ನ, ಯಜ್ಞಾದಿಗಳನ್ನ ಅಥವಾ ಅವರಿಗೆ ಹಿತವಾದ ಸತ್ಕರ್ಮವನ್ನು ಮಾಡ್ತಾನೋ ಆಗ ಆ ಕರ್ಮ ಏನಂತ ಕರೆಸ್ಕೊಳ್ಳುತ್ತೆ? ಸಾತ್ವಿಕ ಅಂತ ಕರೆಸ್ಕೊಳ್ಳುತ್ತೆ. ಸಾಮಾನ್ಯ ನಿಯಮ ಹೇಳ್ದ, ಯಜ್ಞದಲ್ಲಿ ಯಾವುದು ಸಾತ್ವಿಕ? ಈ ರೀತಿಯಾಗಿ ಮಾಡಿದ್ರೆ ಸಾತ್ವಿಕ. ದೇವತೆಗಳನ್ನೇ ಪೂಜೆ ಮಾಡಿದ್ರೆ ಅದು ಸಾತ್ವಿಕ ಪೂಜೆ, ಅಥವಾ ತಪಸ್ಸನ್ನ ಶ್ರದ್ಧೆಯಿಂದ ಮಾಡಿದ್ರೆ ಸಾತ್ವಿಕ ಪೂಜೆ, ಹೀಗೆಲ್ಲ ಹೇಳ್ತಾ ಹೋಗ್ತಲ್ಲ. ಇವಾಗ ದೇವರು ಅದೆಲ್ಲವನ್ನೂ ಕೂಡ ಸೇರಿಸಿ ಹೇಳ್ತಾ ಇದ್ದಾನೆ. ಸಾತ್ವಿಕ ಯಾವಾಗ ಆಗುತ್ತೆ ಗೊತ್ತಾ? ಓಂಕಾರ ಶಬ್ದವಾಚ್ಯ ನಾರಾಯಣ. ಅಷ್ಟೇ ಅಲ್ಲ, ಓಂಕಾರದ ಅರ್ಥ ಇಷ್ಟಿದೆ: ಜಗತ್ತಿನಲ್ಲಿ ಪೂರ್ಣ ಮಟ್ಟದಲ್ಲಿ ವ್ಯಾಪಿಸಿಕೊಂಡಿರುವ ಅಥವಾ ತನ್ನೊಳಗೆ ಇಡೀ ಜಗತ್ತನ್ನ ಇಟ್ಟುಕೊಂಡಿರುವಂತಹ ವ್ಯಕ್ತಿಯನ್ನು ಓಂಕಾರದಿಂದ ಕರೀತಾರೆ. ಈ ಅಭಿಪ್ರಾಯದಲ್ಲಿ ಓಂಕಾರವನ್ನ ಹೃದಯದಲ್ಲಿ ಇಟ್ಟುಕೊಂಡು ಏನು ಕೆಲಸವನ್ನು ಮಾಡಿದ್ರು ಅದೇನಂತ ಕರೆಸ್ಕೊಳ್ಳುತ್ತೆ? ಸಾತ್ವಿಕ ಅಂತ ಕರೆಸ್ಕೊಳ್ಳುತ್ತೆ. ಅದಕ್ಕೆ ಸಾತ್ವಿಕ ಯಾಕಾಯ್ತು? ಸತ್ಕರ್ಮ ಯಾಕಾಯ್ತು? ದೇವರ ಸಂಬಂಧ ಹತ್ತಿತು, ಅದಕ್ಕೆ ಸತ್ಕರ್ಮ ಆಯಿತು. ಈ ಅನುಸಂಧಾನ ಬಿಟ್ಟು ಬಿಟ್ರಿ, ದೇವರ ಸಂಬಂಧ ಹತ್ತಲಿಲ್ಲ, ಅದೇನಾಗುತ್ತೆ? ಅಶುದ್ಧನೇ ಆಗುತ್ತೆ. ಇದೊಂದು ಬಹಳ ಸ್ವಾರಸ್ಯವಾದ ವಿಚಾರ. ಲೋಕದಲ್ಲಾದ್ರೆ ಕೆಟ್ಟ ಪದಾರ್ಥಗಳ ಜೊತೆ ಒಳ್ಳೆಯ ಪದಾರ್ಥ ಇಟ್ಟರೆ ಒಳ್ಳೆಯ ಪದಾರ್ಥನೂ ಕೆಟ್ಟು ಹೋಗುತ್ತೆ. ಆದ್ರೆ ಇಲ್ಲಿ ಹಂಗಲ್ಲ, ಎಲ್ಲಾ ಕಲುಷಿತ ಪದಾರ್ಥಗಳೇ ಇಲ್ಲೆಲ್ಲ. ನಾವು ಮಾಡೋ ಕೆಲಸ ಕಲುಷಿತ, ನಮ್ಮ ಮನಸ್ಸು ಕಲುಷಿತ, ಅನುಸಂಧಾನ ಕಲುಷಿತ, ಎಲ್ಲ ಕಲುಷಿತ ಆಗಿರುತ್ತೆ. ಆದ್ರೆ ಒಬ್ಬರ ಸಂಬಂಧ ಸೇರ್ತು ಅಂತಂದ್ರೆ ಎಲ್ಲ ಸ್ವಚ್ಛ ಆಗುತ್ತೆ. ಸ್ವಚ್ಛ ಆಗೋದನ್ನೇ ಸತ್ಕರ್ಮ ಅಂತ ಕರೀತಾರೆ. ಯಾವ ಒಂದು ಸಂಬಂಧ ಅಂತಂದ್ರೆ ಓಮಿತ್ಯುದಾಹೃತ್ಯ, ಆ ಓಂಕಾರ ಶಬ್ದವಾಚ್ಯನಾದ ಅನಂತ ಕಲ್ಯಾಣ ಗುಣಪೂರ್ಣನಾದ ಜಗದ್ವ್ಯಾಪ್ತನಾದ ಪರಮಾತ್ಮನನ್ನ ಮನಸ್ಸಿನಲ್ಲಿ ನೆನೆದು ನೀವೇನಾದರೂ ಕೆಲಸವನ್ನು ಮಾಡಿದ ಪಕ್ಷದಲ್ಲಿ ಆ ಕೆಲಸ ಏನಾಗತ್ತೆ? ಸಾತ್ವಿಕ ಅಂತ ಕರೆಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ದೇವರದ್ದು ಇನ್ನೊಂದು ಹೆಸರೇನಿತ್ತು? ತತ್ ಅಂತ ಹೆಸರಿತ್ತು. ತತ್ ಅಂದ್ರೇನು? ಅದು ತದಿತ್ಯನಭಿಸಂಧಾಯ ಫಲಂ ಯಜ್ಞ ತಪಕ್ರಿಯಾಃ ದಾನಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಇಲ್ಲಿ ದಾನ ಮಾಡುವವನಾಗಲಿ ಅಥವಾ ಯಜ್ಞ ಮಾಡೋರು, ತಪಸ್ ಮಾಡೋರು, ಇವೆಲ್ಲ ಕೆಲಸವನ್ನು ಮಾಡಬೇಕಾದ್ರೆ ಅವನ ಅನುಸಂಧಾನ ಏನಿರಬೇಕು? ತತ್ ಫಲಂ ಅನಭಿಸಂಧಾಯ. ಆ ಫಲ ಯಾವ ಫಲ? ಯಾವ ಕೆಲಸ ಮಾಡಬೇಕಾದ್ರೆ ವೇದಶಾಸ್ತ್ರದಲ್ಲಿ ಇಂತಿಂತ ಫಲ ಅಂತ ಹೇಳಿರ್ತಾರಲ್ಲ. ಉದಾಹರಣೆಗೆ ವಿಶ್ವಜಿತಾಯ ಜೇತ, ಪುತ್ರ ಕಾಮ ಪುತ್ರೇಷ್ಟ್ಯ ಯಜೇತ, ಅಥವಾ ಯೋನೋತ್ತಮವಿದಂ ಸ್ತೋತ್ರಂ ಅಷ್ಟೋತ್ತರಂ ಜಪೇತ್, ಭೂತ ಪ್ರೇತ ಪಿಶಾಚಾರ ಪೀಡಾ ತಸ್ಯ ನ ಜಾಯತೆ. ಏನೇ ಕೆಲಸವನ್ನು ಮಾಡಬೇಕಾದರೂ ಕೂಡ ಅಲ್ಲೊಂದು ಫಲ ಅಂತ ಹೇಳಿರ್ತಾರೆ. ಅವೆಲ್ಲ ಪ್ರತ್ಯಕ್ಷ ಅಲ್ಲ, ಎಲ್ಲ ಪರೋಕ್ಷ. ನಮಗೆ ಮುಂದಾಗುವ ಫಲವನ್ನ ಇವಾಗ ಪಡೆಯಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರ್ತೀವಿ. ಅಂದ್ರೆ ಅವೆಲ್ಲ ಪ್ರತ್ಯಕ್ಷ ಅಲ್ಲಲ್ಲ, ಪರೋಕ್ಷನೇ ತಾನೆ. ಅದಕ್ಕೆ ದೇವರಂದ ಕೆಲಸ ಮಾಡಬೇಕಾದರೆ ಆ ಕೆಲಸ ಮಾಡುವಂತ ವಿಧಾನದಲ್ಲಿ ಯಾವ ಯಾವ ಪರೋಕ್ಷವಾದ ಫಲವನ್ನು ಹೇಳಿರ್ತಾರೋ ತತ್ ಅನಭಿಸಂಧಾಯ, ಅದನ್ನ ಮನಸ್ಸಿಗೆ ಅಭಿಸಂಧಾನ ಮಾಡಿಕೊಳ್ಳದೆ, ಅದನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ, ಅದರ ಅಪೇಕ್ಷೆ ಬಿಟ್ಟು ಅಂತ ಅರ್ಥ. ಅಥವಾ ತತ್ ಅಭಿಸಂಧಾಯ ಫಲಂ ಅನಭಿಸಂಧಾಯ ಅರ್ಥ. ತತ್ ಅವನನ್ನ ಮನಸ್ಸಿನಲ್ಲಿ ಇಟ್ಕೋ, ಫಲವನ್ನಲ್ಲ. ಅವರನ್ನ ಇಟ್ಕೋಬೇಕು. ಯಾರು ಅವರನ್ನ? ಯಾರು ವೇದಶಾಸ್ತ್ರ ಪ್ರತಿಪಾದ್ಯನೋ,
ವೇದಶಾಸ್ತ್ರದಲ್ಲಿ ಸ್ವರ್ಗ ಪ್ರತಿಪಾದ್ಯ ಅಲ್ಲ, ವೇದಶಾಸ್ತ್ರದಲ್ಲಿ ಮಕ್ಕಳು ಪ್ರತಿಪಾದ್ಯರಲ್ಲ, ಹೆಂಡತಿ ಅಲ್ಲ, ಧನ ಅಲ್ಲ, ಕನಕ ಅಲ್ಲ, ಗೃಹ ಅಲ್ಲ. ವೇದಶಾಸ್ತ್ರ ಪ್ರತಿಪಾದ್ಯ ಯಾರು? ತತ್. ತತ್ ಅಂತಂದ್ರೆ ಪರೋಕ್ಷ ಶಾಸ್ತ್ರೈಕ ಸಮಧಿಗಮ್ಯನಾದವನು ಅವನು ಯಾರು? ಶ್ರೀಹರಿ. ಅವನನ್ನ ಅಭಿಸಂಧಾಯ, ಅವನನ್ನ ಮನಸ್ಸಿನಲ್ಲಿ ಇಟ್ಕೋ, ಹೊರತು ಫಲಂ ಅನಭಿಸಂಧಾಯ, ಫಲವನ್ನಲ್ಲ. ಅಲ್ಲಿ ಹೇಳಲಿಕ್ಕೆ ಫಲ ಕಾಣಿಸ್ತಿರ್ಬೋದು. ಅದಕ್ಕೋಸ್ಕರನೇ ಭಾಗವತದ ವ್ಯಾಖ್ಯಾನದಲ್ಲಿ ಮೊದಲನೇ ಸ್ಕಂದದಲ್ಲಿ ಸೂತ ಶೌನಕ ಸಂವಾದ ಪ್ರಾರಂಭ ಆಗುತ್ತಲ್ಲ, ಅಲ್ಲೆಲ್ಲ ಶೌನಕಾದಿಗಳು ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ ಅಂತ ಹೇಳ್ತಾರೆ. ಸ್ವರ್ಗಲೋಕಕ್ಕೋಸ್ಕರವಾಗಿ 1000 ವರ್ಷದ ಯಜ್ಞವನ್ನು ಕೈಗೊಂಡಿದ್ರು. ಆಗ ಸುತಾಚಾರ್ಯರು ಬಂದಾಗ ಅವರಿಗೆ ಸತ್ಕಾರವನ್ನು ಮಾಡಿ ಭಾಗವತವನ್ನು ಕೇಳಲಿಕ್ಕೆ ಕೂತರು ಅಂತ ಬರುತ್ತೆ. ಅಲ್ಲಿ ಸ್ವರ್ಗ ಅಂತ ಅನ್ನೋ ಶಬ್ದ ಬರುತ್ತೆ. ಸ್ವರ್ಗಕ್ಕೋಸ್ಕರ ಯಾಗ ಮಾಡ್ತಾ ಇದ್ರು ಅಂದ್ರೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಸ್ವರ್ಗ ಅಂತಂದ್ರೆ ಇಂದ್ರಾದಿ ದೇವತೆಗಳಿಂದ ಆಳ್ವಿಕೆ ಒಳಪಟ್ಟ ಸ್ವರ್ಗ ಅಲ್ಲ. ಸ್ವರ್ಗ ಅಂತಂದ್ರೆ ಸ್ವರಮಣನಾದಂತಹ ಶ್ರೀಹರಿ, ಅವನನ್ನ ಅಂದ್ರೆ ಅವನನ್ನ ಗಮನ ಮಾಡ್ಲಿಕ್ಕೋಸ್ಕರವಾಗಿ ಮಾಡ್ತಿದ್ದ ಯಾಗ ಅಂತ ಅರ್ಥ ಮಾಡ್ತಾರೆ ಆಚಾರ್ಯರು ಕೂಡ. ಭಾಗವತ ಬಹಳ ಸ್ವಾರಸ್ಯಕರವಾಗಿದೆ. ಅದರ ಅರ್ಥವನ್ನ ತೆಗೊಂಡ ಇದ ಸ್ವಾರಸ್ಯ ಅಂತ ಅನ್ಸುತ್ತೆ. ಆದ್ದರಿಂದ ಎಲ್ಲಾದರೂ ಸ್ವರ್ಗ ಅಥವಾ ಎಲ್ಲಾದರೂ ಪುತ್ರ ಇತ್ಯಾದಿ ಶಬ್ದಗಳು ಬಂದ್ರೆ ಏನು ಅರ್ಥ ಮಾಡಬೇಕು ಅಂತ ಭಗವತ್ಪಾದರು ತಿಳಿಸ್ಕೊಡ್ತಾರೆ. ವೇದಶಾಸ್ತ್ರಗಳ ಗುರಿ ಯಾವುದೋ ಲೌಕಿಕ ಫಲವನ್ನ ನಿಮಗೆ ಉಂಡಿಸಿ ಪುನಃ ನಿಮ್ಮನ್ನು ಸಂಸಾರಕ್ಕೆ ತಳ್ಳೋದಲ್ಲ. ವೇದಶಾಸ್ತ್ರಗಳ ಗುರಿ ನಿಮಗೆ ಮೋಕ್ಷವನ್ನು ಹೊಂದಿಸೋದಾಗಿದೆ. ಅದಕ್ಕೆ ಹಿಂದೆ ಹೇಳಿದ್ದು ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭಾರತನ ಅಂತ ಹೇಳಿದ್ದು. ಮೇಲ್ನೋಟಕ್ಕೆ ಕಾಣೋ ಅರ್ಥವನ್ನೇ ತಲೆ ತುಂಬೋಬೇಡ, ಒಳಗೊಂದು ಅರ್ಥ ಇದೆ, ಅದಕ್ಕೋಸ್ಕರ ನೀನು ಪ್ರಯತ್ನ ಪಡಬೇಕು. ಆದ್ದರಿಂದ ಸ್ವರ್ಗ ಅಂತಂದೇನು? ಸ್ವರ್ ಅಂದ್ರೆ ಸ್ವರಮಣನಾದಂತಹ ಶ್ರೀಹರಿ, ಅವರನ್ನು ಕುರಿತು ಗಮನ ಮಾಡ್ಲಿಕ್ಕಿರುವಂತಹ ಅಂಶ ಅಥವಾ ಮೋಕ್ಷ. ಶ್ರೀಹರಿಗೋಸ್ಕರವಾಗಿ ಯಾಗ ಮಾಡುವಂತ ವೇದ ಹೇಳ್ತಾ ಇರೋದು. ಪುತ್ರ, ಪುತ್ರನಿಗೋಸ್ಕರ ಪುತ್ರ. ನಿಜವಾಗಿ ಇವನು ಪುತ್ರನ? ಇವನು ಪುತ್ರ ನರಕ ಅಥವಾ ಪುನ್ನಂದು ನರಕ. ಅದರಿಂದ ರಕ್ಷಣೆ, ಇವನ ರಕ್ಷಣೆ ಕೊಡೋನು. ಈ ಮಗ ಏನ ರಕ್ಷಣೆ, ಯಾರ ರಕ್ಷಣೆ ಕೊಡೋನು? ಸುರಕ್ಷಿತ ರಕ್ಷತೆಯೋ ಹಿ ಗರ್ಭೆ ಅಂತ, ಗರ್ಭದಿಂದ ಹಿಡಿದು ಎಲ್ಲಿ ಹೋದ್ರೂ ಕೂಡ ನಮಗೆ ರಕ್ಷಣೆ ಕೊಡೋನು ಅಂತ ಯಾರು? ಬೋರ್ಡ್ ಹಾಕೊಂಡಿದ್ದಾರೆ ಮನೆ ತುಂಬಾ, ಓಂ ಜನ್ಮಾದ್ಯಸೇ ಕಹ ಓಂ ಅಂತ. ಸೃಷ್ಟಿ ಸಮಾನ ಜ್ಞಾನಾಜ್ಞಾನ ಬಂದ ಮೋಕ್ಷ ನಂದು ನಂದು ಅಂತ ದೇವರು ಎಲ್ಲಾ ಕಡೆ ಹೇಳ್ತಾ ಬಂದಾಗ ಪುತ್ರ ಇವನು ರಕ್ಷಣೆ ಕೊಡೋನು ಅಂತ ಯಾರೋ ಯಾಕೆ ಜೀವನದ ಹೆಂಗೆ ಹೇಳಲಿಕ್ಕಾಗತ್ತೆ? ಅವ್ರಿಗೆಲ್ಲ ಆಗತ್ತಾ ಮಾಡಕ್ಕೆ? ಅದಾದ್ರೂ ಅದರಿಂದ ಶಾಸ್ತ್ರದಲ್ಲಿ ಎಲ್ಲಾದ್ರೂ ಪುತ್ರ ಅನ್ನೋ ಶಬ್ದ ಬಂದಿರಲಿ ಅಥವಾ ಯಾವುದೇ ಫಲ ಎಂಬುದರಲ್ಲಿ ಪ್ರತಿಪಾದನೆ ಮಾಡಿದ್ರೂ ಕೂಡ ಅದಕ್ಕೆಲ್ಲ ಗುರಿ ಯಾವುದು? ತತ್, ಪರಮಾತ್ಮ ಅದಕ್ಕೆ ಗುರಿ. ಅದಕ್ಕೆ ತದಿತ್ಯನಭಿಸಂಧಾಯ ಫಲಂ ಯಜ್ಞ ತತಃ ಕ್ರಿಯಾ ದಾನಕ್ರಿಯಾಶ್ಚ ವಿವಿಧ. ಏನೇ ದಾನವನ್ನು ಮಾಡಿದರು, ಯಜ್ಞವನ್ನು ಮಾಡಿದರು, ಯಾವ ಕೆಲಸವನ್ನೇ ಮಾಡಿದರು, ನಿಮ್ಮ ಅನುಸಂಧಾನ ಯಾವುದಿರಬೇಕು? ತತ್, ಅವನಿಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಅವನು ಇದೆಲ್ಲರಿಂದಲೂ ಕೂಡ ಪ್ರಾಪ್ಯನಾದವ. ಈ ಕಾರ್ತಿಕ ಮಾಸದಲ್ಲಿ ದೀಪದಾನ ಕೊಟ್ಟೆ, ಏನಾಗುತ್ತೆ? ಅಂಧಕಾರ ನಿವೃತ್ತಿ, ಒಳ್ಳೆ ಕಣ್ಣು ಬರುತ್ತೆ, ಮುಂದೆಲ್ಲ ಜ್ಞಾನ ಬರುತ್ತೆ, ಇದೆಲ್ಲ ಹೇಳಿದ್ದಾರೆ, ಇಲ್ಲ ಅಂತನಲ್ಲ. ಆದ್ರೆ ವಾಸ್ತವದಲ್ಲಿ ಗುರಿ ಯಾರು? ತದಿತ್ಯನಭಿಸಂಧಾಯ, ಪರಮಾತ್ಮ ಅದಕ್ಕೆ ಗುರಿ. ಈ ಅಭಿಪ್ರಾಯದಲ್ಲಿ ಏನಾದರೂ ಕೂಡ ನೀನು ಕೆಲಸ ಮಾಡಿದ್ರೆ ಅವಾಗ ನೀನು ಮಾಡಿದ ಕೆಲಸ ಸಾತ್ವಿಕ. ಅದೇ ಕೆಲಸ ಮಾಡುವಾಗ ಪರಮಾತ್ಮ ಇದರಿಂದ ಪ್ರಾಪ್ಯ ಅನ್ನೋ ಅನುಸಂಧಾನ ಇರಬೇಕು. ಕೆಲಸ ಶುರು ಮಾಡಬೇಕಾದ್ರೆ ಇಡೀ ಜಗತ್ತಿನಲ್ಲಿ ವ್ಯಾಪ್ತನಾದವನು ಪರಮಾತ್ಮ ಅನ್ನೋ ಅನುಸಂಧಾನ ಇರಬೇಕು. ಅಷ್ಟೇ ಅಲ್ಲ, ಇನ್ನೊಂದು ಅಂಶ ಹೇಳ್ತಾನೆ, ಸದ್ಭಾವೇ ಸಾಧುಭಾವೇ ಚ ಸನಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸತ್ಶಬ್ದ ಪಾರ್ಥ ಯುಜ್ಯತೆ ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಸತ್ ಅನ್ನೋ ಶಬ್ದಕ್ಕೆ ಏನರ್ಥ? ದೇವರು ತಂತಾನೆ, ಇದಕ್ಕೆ ಅನೇಕ ಅರ್ಥ ಇದೆ ಅರ್ಜುನ ಅಂತ. ಸದ್ಭಾವೇ, ಸದ್ಭಾವ ಅಂದ್ರೆ ಹುಟ್ಟಿರುವುದು ಅನ್ನೋ ಅರ್ಥದಲ್ಲಿ ಸತ್ ಶಬ್ದ ಇದೆ. ಘಟಃ ಸನ್, ಇವೆಲ್ಲ ಸಂಸ್ಕೃತದಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಘಟ ಇದೆ ಅಂದ್ರೆ ಏನು? ಇದೆ ಅಂತ ಹೇಳ್ಬೇಕಂದ್ರೆ ಅದು ಉತ್ಪತ್ತಿ ಆಗಿರಬೇಕು. ಘಟಃ ಕಪಾಲ ಸನ್ ಅಂತಾರೆ. ಘಟವು ಅರ್ಥಾತ್ ಮಡಿಕೆಯು ಮಣ್ಣಿನಿಂದ ಇರುವಿಕೆಯನ್ನು ಹೊಂದಿದೆ. ಮಣ್ಣಿನಿಂದಾಗಿ ಇರುವಿಕೆಯನ್ನು ಹೊಂದಿದೆ ಅಂದ್ರೆ ಏನರ್ಥ? ಹುಟ್ಟಿದೆ ಅಂತ ಅರ್ಥ, ಇನ್ನೇನಲ್ಲ. ಆದ್ದರಿಂದ ಸನ್ ಅನ್ನೋ ಶಬ್ದವನ್ನು ಎಲ್ಲಿ ಪ್ರಯೋಗ ಮಾಡ್ತೀವಿ? ಸದ್ಭಾವೇ, ಅಲ್ಲಿ ಹುಟ್ಟಿದೆ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತೀವಿ. ಅಥವಾ ಸಾಧುಭಾವೇ ಚ, ಸಜ್ಜನರು ಅಂತ ಕರಿತೀವಿ.
ಸಜ್ಜನ ಅಂದ್ರೆ ಏನು? ಒಳ್ಳೆಯವನು. ಒಳ್ಳೆಯದನ ಅಂದ್ರೆ ಏನು? ಆಗ್ಲೇ ಹೇಳಿದಂತೆ ಒಳ್ಳೆಯ ಗುಣದಿಂದ ಕೂಡಿದವ. ಈ ಅರ್ಥದಲ್ಲಿ ಸಾಧು ಭಾವ, ಈ ಅರ್ಥದಲ್ಲಿ ಸದ್ಗುಣಗಳು ಅನ್ನೋ ಅರ್ಥದಲ್ಲಿ ಸತ್ ಶಬ್ದ ಇದೆ. ಅಷ್ಟೇ ಅಲ್ಲ, ಪ್ರಶಸ್ತೆ ಕರ್ಮಣಿ ತಥಾ ಸತ್ ಶಬ್ದ ಪಾರ್ಥ ಯುಜ್ಯತೆ. ಸತ್ ಅನ್ನೋ ಶಬ್ದವನ್ನು ಹಿಂಗೇನು ಬಳಸ್ತೀವಿ? ಏನಾದ್ರೂ ಒಳ್ಳೇದು ಮಾಡಪ್ಪ ನೀನು ಅಂತಂತೀವಿ. ಒಳ್ಳೆಯದು ಸತ್ ಅನ್ನೋದು ಯಾವ ಅರ್ಥದಲ್ಲಿ ಪ್ರಯೋಗ ಆಗತ್ತೆ? ಕರ್ಮ, ಒಳ್ಳೆಯ ಕೆಲಸ, ಪ್ರಶಸ್ತ ಕೆಲಸ, ಶಾಸ್ತ್ರದಿಂದ ವಿಹಿತವಾದ ನಿನಗೆ ಹಿತವನ್ನು ಉಂಟು ಮಾಡುವ ಇಷ್ಟಪ್ರದವಾದ ಕೆಲಸ, ಈ ಅರ್ಥದಲ್ಲೂ ಕೂಡ ಸತ್ ಅನ್ನೋ ಶಬ್ದ ಇದೆ. ಸರಿ, ಇದೆಲ್ಲ ಯಾಕೆ ಹೇಳಿದ್ದು ದೇವರು? ಇದೆಲ್ಲ ಮಾಡೋದು ನಾನು ಅಂತ ತೋರಿಸ್ತಾರೆ. ಸದ್ಭಾವ ಅಂದ್ರೆ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ದೇವರಿಗೆ ಏನಂತ ಹೆಸರು? ಸತ್ ಅಂತ ಹೆಸರು. ಯಾರಿಂದಾಗಿ ಇಡೀ ಜಗತ್ತು ಸತ್ವವನ್ನು ಹೊಂದಿದೆಯೋ, ಇರುವಿಕೆಯನ್ನು ಹೊಂದಿದೆಯೋ, ಆದ್ದರಿಂದ ದೇವರಿಗೆ ಏನು ಹೆಸರು? ಸತ್ ಅಂತ ಹೆಸರು. ಅಥವಾ ಸಾಧುಭಾವ, ಆಗಲೇ ಹೇಳಿದಂತೆ ದೇವರಲ್ಲಿರುವಷ್ಟು ಗುಣಗಳು ಎಲ್ಲೂ ಇಲ್ಲ, ಅರ್ಥಾತ್ ಅವನಲ್ಲೇ ಎಲ್ಲ ತುಂಬಿರೋದು. ಅವನಿಗಿಂತ ಪರಮ ಸಜ್ಜನ ಯಾರಿದ್ದಾನೆ ಅಂತ ಒಂದು ಕಡೆ ಬರುತ್ತೆ. ಒಳ್ಳೆಯವನು ಒಳ್ಳೆಯವನು ಅಂತ ನೀವು ಲೆಕ್ಕ ಹಾಕೊಂಡು ಹೋಗ್ತಾ ಹೋದರೆ ಅಂತಹ ಸದ್ಗುಣ ಮಂಡಿತರು ಯಾರು ಅಂತ ತಗೊಂಡ್ರೆ ಅದಕ್ಕೊಂದು ಅವಧಿಯನ್ನು ಹೇಳ್ತಾ ಬರ್ತಾರೆ. ಈ ಇವರಿಗಿಂತ ಇವರು, ಇವರಿಗಿಂತ ಇವರು, ಎಲ್ಲರಿಗಿಂತ ಹೆಚ್ಚು ಪ್ರಾಣದೇವರು, ಅವರಿಗಿಂತ ಹೆಚ್ಚು ರಮಾದೇವಿ, ಅವರಿಗಿಂತ ಹೆಚ್ಚು ಯಾರ? ನಾರಾಯಣ ದೇವರು. ತಸ್ಮಾತ್ ಪರಂ ನಾಸ್ತಿ ಅಂತಾರೆ. ಅವನಿಗಿಂತ ಹೆಚ್ಚು ಯಾರು ಒಳ್ಳೆಯವರಿಲ್ಲ, ಯಾಕಂದ್ರೆ ಯಾರು ಇಲ್ಲವೇ ಇಲ್ಲ ಹೆಚ್ಚು ಅಂತಾರೆ. ಮೊದಲನೇದಾಗಿ ಯಾರಾದ್ರೂ ಹೆಚ್ಚಿನವ್ರು ಇರಬೇಕು, ಆಮೇಲೆ ಅವರು ಒಳ್ಳೆತನ ಇತ್ಯಾದಿಗಳು ಹುಡುಕ್ಬೇಕು. ಯಾರು ಹೆಚ್ಚು ಇಲ್ಲೇ ಇಲ್ಲ, ಒಳ್ಳೆತನ ಹುಡುಕೋದೆಲ್ಲಿಂದ? ಆದ್ದರಿಂದ ಆ ಸಾಧುಭಾವ, ಗುಣಮಂಡಿತತ್ವ, ಈ ಅಂಶದಲ್ಲಿ ಯಾರು ಶ್ರೇಷ್ಠರು? ಪರಮಾತ್ಮ. ಅದಕ್ಕೆ ಅವನನ್ನು ಏನಂತ ಕರೆದಿದ್ದಾರೆ? ಸನ್, ಒಳ್ಳೆಯವರು ಅಂತಾನೆ ಅವನನ್ನು ಕರೆದು. ಅಂದ್ರೆ ಅನಂತ ಕಲ್ಯಾಣ ಗುಣಪೂರ್ಣ. ಅಥವಾ ಪ್ರಶಸ್ತೆ ಕರ್ಮಣಿ ತಥಾ, ದೇವರಿಗೆ ಸನ್ ಅಂತ ಯಾಕಂತಾರೆ ಗೊತ್ತೇನು? ಅವನು ಮಾಡೋ ಕೆಲಸ ಎಲ್ಲವೂ ಪ್ರಶಸ್ತನೆ. ಇಂತಹ ಕೆಲಸ ದೇವರು ತಪ್ಪು ಮಾಡದ ಅಂತಿಲ್ಲ. ಅವನು ಏನೇ ಮಾಡಿದ್ರು ಅದರಿಂದ ಶುದ್ಧ ಪಟ್ಟಿನೇ ಇಟ್ಟಿರ್ತಾನೆ. ಯಾರು ಕೇಳಕ್ ಹೋಗಲ್ಲ ಅದಕ್ಕೋಸ್ಕರ ದೇವರನ್ನ. ಯಾಕಂದ್ರೆ ಅವ್ರು ಲಿಸ್ಟ್ ತೆಗೆದಾಗ ಭಯ ಆಗೋಗುತ್ತೆ ಎಲ್ರಿಗೂ. ನನಗೆ ಯಾಕೆ ಇಂತಹ ಅನರ್ಥವಾದ ನೀ ಮಾಡದೆ ಅಂತ ದೇವರ ಕೇಳಿ ಇದುವರೆಗೂ ಯಾರು ಆ ಧೈರ್ಯ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದ್ರೆ ಪರಮಾತ್ಮ ಕೆಲಸವನ್ನು ಮಾಡಿದ್ದಾನೆ ಅಂತಂದ್ರೆ ಅವ್ರು ಒಂದೇ ಒಂದು ಕಾರಣ ಇಟ್ಕೊಂಡು ಮಾಡಿರಲ್ಲ, ಲಿಸ್ಟೇ ಇರುತ್ತಂದ್ರೆ ಹಿಂದೆ ಅವನು ಕರ್ಮ ಜಾತ ಏನೇನಿದೆಯೋ ಎಲ್ಲ ತೆಗಿತಾನ ಅವನು. ಅವಾಗ ಬೇಡವಾರ ಯಾಕೆ ಇಲ್ಲಿ ಬರುತ್ತಂದ್ರೆ ಯಮಧರ್ಮರಾಜನ ಎದುರಿಗೆ ಬರುತ್ತಿರಲ್ಲ. ಯಮಧರ್ಮರಾಜನ ಎದುರಿಗೆ ಎನ್ನುವುದು ವಿವೇಕ ಆಗುತ್ತಲ್ಲ, ಪುಣ್ಯ ಪಾಪಗಳು ವಿವೇಕ ಆಗ್ಬೇಕಾದ್ರೆ ಅವನೊಂದ್ಸತಿ ಯಮದಂಡ ಹಿಡಿತಾನೆ ತಲೆ ಮೇಲೆ. ಯಾರ ಮುಂದೆ ಹೇಳಿರ್ತಾರೋ ಬಿಡ್ತಾನೋ ಅಲ್ಲಂತೂ ಎಲ್ಲ ಬದಲೇಬೇಕು. ಯಮಧರ್ಮರಾಜನ ಎದುರಿಗೆ ಪ್ರಶ್ನೆ ಮಾಡುವ ಧೈರ್ಯ ಇಲ್ಲ ಯಾರಿಗೂ. ಯಾಕಿಂತ ಶಿಕ್ಷೆ ಕೊಡ್ತಾ ಇದೆ ಅಂತ ಒಬ್ಬರಿಬ್ರು ಮಾಡಿದ್ದಾರೆ, ಎಕ್ಸೆಪ್ಷನ್ ಇರಲಿ. ಆದರೆ ಸಾಮಾನ್ಯ ಜೀವರಾಶಿಗಳು ಮಾಡಲ್ಲ. ಯಾಕೆಂದ್ರೆ ಅವನು ಆ ತೀರ್ಪನ್ನು ಕೊಡ್ತಿದ್ದಾನೆ ಅಂತಂದ್ರೆ ಅವನು ಸುಮ್ಮನೆ ಕೊಡ್ತಾ ಇಲ್ಲ, ಕಾಮಕ್ರೋಧ ರಹಿತನಾಗಿ ಇವನಿಗೆ ಇದನ್ನ ಕೊಡಬೇಕಾಗಿದೆ, ಭಗವದ್ ಆದೇಶ ಇದೆ, ಇಂತಿಷ್ಟು ಕಾರಣಗಳಿದೆ, ಕೊಡ್ತಾ ಇದ್ದೀನಿ ಅಷ್ಟೇ. ನೀನು ಬೇಡ ಅಂದ್ರೆ ಬಿಡಲ್ಲ, ಇನ್ನ ಹೆಚ್ಚು ಕೊಡುವುದು ಕೊಡಲ್ಲ. ಸಮವರ್ತಿ, ಸಮಾನವಾಗಿ ವರ್ತಿಸೋ ಯಮಧರ್ಮರಾಜನೇ ಸಮವರ್ತಿ. ಕೋಟಿ ಕೋಟಿ ಯಮಧರ್ಮರಾಜರು ಅವನ ಕೈ ಕೆಳಗಿದ್ದಾರೆ. ಅಷ್ಟೇ ಅಲ್ಲ, ರಾಮೋ ಯಮಸಭಾತದೆ ಅಂತ ಹೇಳ್ತಾರೆ. ಒಂದೊಂದು ಕಡೆ ಒಂದೊಂದು ಭಗವದ್ ರೂಪ ಆಸೀನವಾಗಿ ಅಲ್ಲಿರ್ತಕ್ಕಂತಹ ಲೋಕಪಾಲಕರಿಗೆ ಅನುಗ್ರಹವನ್ನು ಮಾಡುತ್ತಾ ಜಗತ್ತಿಗೆ ಶಾಸನವನ್ನು ಮಾಡುತ್ತಾರೆ ಅಂತ. ಎಲ್ಲ ಕ್ಷತ್ರಿಯರು ಇಲ್ಲೇನು ವೀರಕ್ಷತ್ರಿಯರು, ಇಲ್ಲೇನು ಯುದ್ಧದಲ್ಲಿ ಸತ್ತಿರ್ತಾರೆ, ವೀರಸ್ವರ್ಗ ಆದ್ಮೇಲೆ ಎಲ್ಲೋ ಹೋಗಿರ್ತಾರೆ ಅವರೆಲ್ಲ, ಅವರು ನರಕಕ್ಕೆ ಹೋಗ್ತಾರೆ. ಅಲ್ಲಿ ಏನು ದಕ್ಷಿಣ ದ್ವಾರದ ನರಕ ಅಲ್ಲದು, ಅಲ್ಲಿ ಯಮಧರ್ಮರಾಜನ ಸಭಾ ಇರುತ್ತೆ. ಆ ಸಭೆಯಲ್ಲಿ ಆ ಚಕ್ರವರ್ತಿಗಳನ್ನೆಲ್ಲ ಕೂಡಿಸ್ಕೊಂಡಿರ್ತಾನೆ. ಎಲ್ಲಾ ಚಕ್ರವರ್ತಿಗಳು ಅಲ್ಲೇ ಇರ್ತಾರೆ. ಸ್ವರ್ಗದಲ್ಲಿ ಪ್ರವೇಶ ಇರೋದು ಒಬ್ಬನಿಗೆ, ಫ್ರೀ ಎಂಟ್ರಿ, ಹರಿಶ್ಚಂದ್ರನಿಗೆ ಮಾತ್ರ ಅದು. ಅದಕ್ಕೆ ಧರ್ಮರಾಜ ಕೇಳ್ತಾನೆ, ನಮ್ಮಪ್ಪ ಎಲ್ಲಿ ಅಂತ ನಾರದರನ್ನು ಕೇಳಿದ್ರೆ ನಿಮ್ಮಪ್ಪ ನರಕದಲ್ಲಿದ್ದಾರೆ ಅಂತ ಹೇಳ್ತಾರೆ. ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ನೀ ರಾಜಸೂಯ ಯಾಗ ಮಾಡುವ, ಅವಾಗ ನಿಮ್ಮಪ್ಪಗೆ ಎಂಟ್ರಿ ಸಿಗುತ್ತೆ ಅಂತಾರೆ. ಯಾರು ರಾಜಸೂಯ ಯಾಗವನ್ನು ಮಾಡ್ತಾರೋ ಅವರಿಗೆ ಸ್ವರ್ಗದಲ್ಲಿ ಪ್ರವೇಶ. ಹರಿಶ್ಚಂದ್ರ ಭೂಪಾಲ ಬಂದ್ರೆ ಇಂದ್ರದೇವರು ಅವರಿಗೆ ಹಸ್ತಲಾಘವನ್ನು ಕೊಟ್ಟು ಕೂಡಿಸ್ತಾನೆ ಅಂತಿರೋದು. ಮತ್ತು ಮಿಕ್ಕಿದ ಚಕ್ರವರ್ತಿಗಳಲ್ಲಿ ಎಲ್ಲಿರ್ತಾರೆ? ನರಕದಲ್ಲಿ ಇರ್ತಾರೆ. ಏನಕ್ಕೆ? ಒದ್ದಾಡಕ್ಕಲ್ಲ, ಕುಂಬಿಪಾಕಕ್ಕಲ್ಲಲ್ಲಿ. ಯಾತಕ್ಕಿರ್ತಾರೆ ಅಂತಂದ್ರೆ
ದೊಡ್ಡ ದೊಡ್ಡ ಚಕ್ರವರ್ತಿಗಳು ಅವರೆಲ್ಲ ಈ ಭೂಮಂಡಲದಲ್ಲಿ ಧರ್ಮಾಧರ್ಮದ ವಿವೇಕವನ್ನ ಮಾಡಿ ಎಲ್ಲಿ ತನಕ ಬರೀ ಮನುಷ್ಯರಲ್ಲ, ಮನುಷ್ಯ, ಕ್ರಿಮಿ, ಕೀಟ, ಪತಂಗ, ವೃಕ್ಷದಾದಿಯಾಗಿ ಪ್ರತಿಯೊಂದಕ್ಕೂ ಕೂಡ ಹಾನಿಯಾಗದಂತೆ ಅವರಿಗೆ ಸಾಧನೆಯನ್ನು ಮಾಡಿಸಿ ತಾವು ಸಾಧನೆಯನ್ನು ಮಾಡಿ ಶರೀರ ಬಿಟ್ಟವರು ಅಲ್ಲಿ ಯಮದೇವರು ಇಟ್ಕೊಂಡಿರ್ತಾನೆ. ಎಲ್ರಿಗೂ ಕೂಡ ಹಂಚುತ್ತಾನೆ. ಜೀವರಾಶಿಗಳು ಏನಾದ್ರು ಬಂತಂದ್ರೆ ಈ ಜೀವನ ಏನು ಅಂತ ನೀವೇನೇನು ತೀರ್ಪು ಕೊಡ್ತೀರಿ ನೋಡ್ರಿ. ಕೆಲವು ಸ್ಪೆಷಲ್ ಕೇಸ್ಗಳು ಬರುತ್ತೆ, ಅವಕ್ಕೆಲ್ಲ ಮೀಟಿಂಗ್ ಆಗುತ್ತಲ್ಲಿ. ಮೀಟಿಂಗ್ ಆಗಿ ಈ ಜೀವನ ಏನ್ ಮಾಡ್ಬೇಕು ಅಂತಂದ ಎಲ್ಲಾ ಚಕ್ರವರ್ತಿಗಳು ಒಂದು ತೀರ್ಪು ಕೊಟ್ರೆ ಅದರ ಮೇಲೆ ಯಮಧರ್ಮರಾಜ ತಂದಿಡುತ್ತಾನೆ. ಇದು ಸರಿಯಲ್ಲ, ಇದು ತಪ್ಪಾಗಿದೆ, ಇನ್ನ ಶಿಕ್ಷೆ ಬೇಕು, ಅಥವಾ ನೀವು ಜಾಸ್ತಿ ಹೇಳ್ತೀರಿ ತೆಗಿಬೇಕು. ಯಮಧರ್ಮರಾಜನ ಬುದ್ಧಿಯನ್ನು ನೋಡಿ ನಮೋ ನಮಃ ಅಂತಿರ್ತಾರಲ್ಲ ಚಕ್ರವರ್ತಿಗಳು. ಇಷ್ಟಾದ್ರೂ ಯಮಧರ್ಮರಾಜ ಏನ್ ಮಾಡ್ತಾನೆ, ಇದೆಲ್ಲ ನಾನ್ ಮಾಡಿದ್ ಸರಿ, ಇದಕ್ಕೊಂದು ಸೈನ್ ಬೇಕಲ್ಲ, ಅಪ್ರೂವ್ ಆಗ್ಬೇಕಲ್ಲ. ಅದಕ್ಕೆ ಎಲ್ಲಿ ಹೋಗ್ತಾನೆ? ರಾಮಚಂದ್ರ ದೇವರು ಚಕ್ರವರ್ತಿನೇ ತಾನೆ, ಅಲ್ಲಿ ಹೋಗ್ತಾನೆ. ರಾಮದೇವರ ಹತ್ರ ಹೋಗ್ತಾನೆ. ರಾಮದೇವರ ಹತ್ರ ಹೋಗಿ ಫೈಲ್ ಇಟ್ಟು, ಕೃಷ್ಣ ನೀನ್ ಏನ್ ಹೇಳ್ತೀವಿ ರಾಮ ಅಂತ ಕೇಳ್ಕೊಂಡಾಗ ಅವನು ಅನಲೈಸ್ ಮಾಡೋದು ಬೇಕು. ಇವರೆಲ್ಲ ತತ್ವಾಭಿಮಾನಿಗಳು ಎಷ್ಟೋ ಅಷ್ಟು ನೋಡ್ತಾರೆ, ಅವರಿಗಿಂತಲೂ ಸೂಕ್ಷ್ಮವಾಗಿ ಒಳಗೆ ಹೋಗಿ ನೋಡೋನು. ನೀನ್ ಇದಕ್ಕೆ ಜಾಸ್ತಿ ಹಾಕಿದ್ದೀಯ ಶಿಕ್ಷಾ. ಅವನು ಅಂತ ಕಷ್ಟ ಕಾಲದಲ್ಲಿ ಅವನ ಮನಸ್ಸಲ್ಲಿ ಇನ್ನ ಅವನು ಕಷ್ಟದಲ್ಲಿದ್ದಾಗ ಮಾಡಿದವನು, ಆದ್ದರಿಂದ ನಿನಗೆ ಸರಿಯಾಗಿ ಅರ್ಥ ಆಗಿಲ್ಲ, ಹೆಚ್ಚು ಶಿಕ್ಷೆ ಹಾಕಿದ್ದೀಯ ಅಂತ ರೆಡ್ ಮಾರ್ಕ್ ಹಾಕಿದ್ನೆ, ಅಥವಾ ಉಲ್ಟಾನು ಹಾಕ್ಬಿಡ್ತಾನೆ. ನಿನಗೆ ಅರ್ಥ ಆಗಿಲ್ಲ, ಒಳಗೆ ಇನ್ನ ಏನೋ ತುಂಬಿಕೊಂಡಿದ್ದ ಅವನು ಅಂತ ಹೇಳಿ ಇನ್ನ ಹಾಕಿದ್ನೆ, ಇನ್ನ ಜಾಸ್ತಿನೇ ಹಾಕಿ, ಎಣ್ಣೆ ಜಾಸ್ತಿ ಕಾಯಿಸಲಿ ಸುರಿ ಅವನನ್ನ ಅಂತ ಹೇಳಿ. ಯಾರು ನಿರ್ಣಯ ಕೊಡೋರಲ್ಲಿ? ರಾಮೋ ಯಮ ಸಭಾತಲೆ, ರಾಮಚಂದ್ರ ದೇವರು ಅಲ್ಲಿರ್ತಾರೆ. ಅಂದ್ರೆ ಎಲ್ಲಾ ಕಡೆಯಲ್ಲೂ ಒಂದೊಂದು ಭಗವಂತ ರೂಪ ಇದ್ದೇ ಅನುಗ್ರಹವನ್ನು ಮಾಡುತ್ತದೆ. ಯಮಧರ್ಮರಾಜ ಮಾಡೋದನ್ನೇ ಪ್ರಶ್ನೆ ಮಾಡಕ್ಕಾಗಲ್ಲ, ಪರಮಾತ್ಮ ಮಾಡೋದನ್ನು ಪ್ರಶ್ನೆ ಮಾಡಕ್ಕಾಗಲ್ಲ. ಮಾಡಕ್ಕೂ ಸಾಧ್ಯ ಇಲ್ಲ, ಮಾಡಿದ್ರೂ ಕೂಡ ಅಲ್ಲಿ ಪರಮಾತ್ಮ ಪ್ರಶಸ್ತೆ ಕರ್ಮಣಿ ತಥಾ ಸತ್ಶಬ್ದ ಪಾರ್ಥ ಉಚ್ಯತೆ. ಏನೇ ಕರ್ಮವನ್ನು ಪರಮಾತ್ಮ ಮಾಡಿದರೂ ಕೂಡ ಎಂಥ ಕರ್ಮ ಆಗಿರುತ್ತೆ? ಪ್ರಶಸ್ತ ಕರ್ಮನೇ ಆಗಿರುತ್ತೆ. ಯಾವುದು ಏರುಪೇರು ಪರಮಾತ್ಮನದಲ್ಲ. ಅದಕ್ಕೋಸ್ಕರವೂ ಪರಮಾತ್ಮನ ಏನಂತ ಕರೀತಾರೆ? ಸತ್ ಅಂತ ಕರೀತಾರೆ. ಸರಿ, ಅದು ಪ್ರಕೃತಕ್ಕೇನು ಸ್ವಾಮಿ ಅಂತ ಕೇಳಿದಾಗ ಹೊಂದಿಸ್ತಾನೆ. ಪ್ರಕೃತಕ್ಕಿಷ್ಟೇ ಯಜ್ಞೆ ತಪಸ್ಸೆ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ. ಈ ಕರ್ಮ ಸಾತ್ವಿಕ, ಈ ಕರ್ಮ ಸತ್ ಕರ್ಮ ಅಂತ ಆಗ್ಬೇಕಂದ್ರೆ ಅಲ್ಲಿ ಇರಬೇಕಾದದ್ದೇನು? ಸ್ಥಿತಿ, ಅಲ್ಲೊಂದು ನಿಷ್ಠೆ ಇರಬೇಕು. ಇದಂತ ಪರಮಾತ್ಮ ಮಾಡೋ ಕೆಲಸದಲ್ಲಿ ನಿಷ್ಠೆ ಇದ್ರೆ ಮಾಡಿದ ಕೆಲಸ ಸಾತ್ವಿಕ, ಮಾಡೋ ಕೆಲಸದಲ್ಲಿ ನಿಷ್ಠೆ ಇಲ್ಲ ಅಂತಂದ್ರೆ ಅದು ಸಾತ್ವಿಕ ಅಲ್ಲ. ಸ್ಥಿತಿ ಸದಿತಿ ಚೋಚ್ಯತೆ, ಶ್ರದ್ಧೆ ಇರಬೇಕು. ಶ್ರದ್ಧೆ ಅಂದ್ರೆ ಪರಮಾತ್ಮ ಅದು ವಿವರಣೆ ಕೊಡ್ತಾನೆ, ಬಂದಿದ್ದಾನೆ. ಶ್ರದ್ಧಾ ಮಯೋಯಂ ಪುರುಷಃ ವಯತ್ ಶ್ರದ್ಧ ಸೈವ ಸಹ. ಆ ಸಾತ್ವಿಕ ಶ್ರದ್ಧೆ ಇರಬೇಕು, ಮಾಡುವ ಕೆಲಸದಲ್ಲಿ ನಿಷ್ಠೆ ಇರಬೇಕು. ಇದ್ರೆ ಆ ಕೆಲಸ ಏನಂತ ಕರೆಸ್ಕೊಳ್ಳುತ್ತೆ? ಸಾತ್ವಿಕ. ಇದೆಲ್ಲ ಒಂದು ತೂಕ ಆದರೆ ಅದು ಸತ್ಕರ್ಮ ಅಂತ ಊರ್ಜಿತ ಆಗಬೇಕಲ್ಲ. ಮಾಡಿದ್ದು ನೀವು ಸತ್ಕರ್ಮ, ಅದು ಊರ್ಜಿತ ಆಗ್ಬೇಕಂದ್ರೆ ಕಡೆ ಹೇಳಿದ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಪರಮಾತ್ಮನ ಪ್ರೀತಿಗೋಸ್ಕರ ಅನ್ನೋ ಅಂಶವನ್ನ ನೀವು ಆ ಕರ್ಮಕ್ಕೆ ಸೇರಿಸಿದ್ರೆ ಸದಿತ್ಯೇವಾಭಿಧೀಯತೆ, ಅದು ಸತ್ ಅಂತಲೇ ಕರೆಸ್ಕೊಳ್ಳುತ್ತೆ. ಅದಿರ್ಲಿಲ್ಲ, ಏನ್ ನಿಷ್ಠೆ ಇಟ್ಕೊಂಡ್ರು ಏನೇನು ಮಾಡಿದ್ರು ಕೂಡ ಅದು ಸತ್ಕರ್ಮ ಅಂತ ಆಗಲ್ಲ. ಇವೆಲ್ಲವನ್ನು ಕೂಡ ಪರಮಾತ್ಮ 2ನೇ ಅಧ್ಯಾಯದಲ್ಲಿ ಬಾಯಿ ಬಿಟ್ಟು ಹೇಳಿರಲಿಲ್ಲ, ಆದ್ರೆ ಇಲ್ಲಿ ಅದನ್ನ ವ್ಯಕ್ತವಾಗಿ ಹೇಳ್ತಾ ಇದ್ದಾರೆ. ವಿಷ್ಣು ಪ್ರೀತಿಗೋಸ್ಕರ ಅಂತ ಮಾಡಿದಂತಹ ಕರ್ಮ ಅದು ಸತ್ಕರ್ಮ. ಆದ್ದರಿಂದ ಅರ್ಜುನ, ನೀನೇನು ಯುದ್ಧವನ್ನು ಮಾಡ್ತಾ ಇದ್ದೀಯಲ್ಲ, ಅದು ನೀನು ರಾಜ್ಯಕ್ಕೋಸ್ಕರನೋ ಸುಖಕ್ಕೋಸ್ಕರನೋ ಐಶ್ವರ್ಯಕ್ಕೋಸ್ಕರನೋ ಕೀರ್ತಿಗೋಸ್ಕರನೋ ಮಾಡ್ತಾ ಇದ್ದೀನೋ ಮನಸ್ಸಿನಲ್ಲಿ ಇರಬೇಡ. ಮತ್ತೆ ಯಾವುದಕ್ಕೋಸ್ಕರ ಮಾಡ್ತಿರೋದು? ನಾರಾಯಣ ತದರ್ಬಂಧ ನಿಗ್ರಹಂ ಕ್ಷತ್ರಿಯಾಣಾಂ ಪರಮೋ ಧರ್ಮ. ವಿಷ್ಣು ಪ್ರೀತಿಗೋಸ್ಕರವಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಮಾಡು. ಇದೇ ನಿಜವಾದ ಕರ್ಮಯೋಗ. ಅದನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ಆದ್ದರಿಂದ ನಾನು ಯುದ್ಧ ಮಾಡ್ತಾ ಇದ್ದೀನಿ, ಎಷ್ಟೋ ಜನ ಸಾಯ್ತಾರೆ, ಅದರಲ್ಲೂ ಗುರುಗಳು ಸಾಯ್ತಾರೆ. ಅವ್ರ ಎದುರಿಗೆ ರಥ ನಿಲ್ಲಿಸಿದ್ದು ವಿಶ್ವದ್ರೋಣ ಪ್ರಮುಖತಃ. ನಮ್ಮ ಅಜ್ಜ ಗುರುಗಳು ಸಾಯಿಸ್ತಾ ಇದ್ದೀನಿ, ಅವ್ರನ್ನ ಸಾಯಿಸೋದ್ರಿಂದ ಈ ಸತ್ಕರ್ಮ ಹೇಗಾದೀತು, ಇವೆಲ್ಲ ತಲೆಯಲ್ಲಿತ್ತಲ್ಲ. ದೇವರಿಂದ ಸತ್ ಅಂದ್ರೆ ನಾರಾಯಣ, ಅವನು ಪ್ರಶಸ್ತ ಕರ್ಮನಾದ್ದರಿಂದ ಸನ್. ಅವನ ಸ್ಮರಣೆಯನ್ನು ಇಟ್ಟುಕೊಂಡು ಅವನ ನಿಷ್ಠೆ ಇಟ್ಟುಕೊಂಡು ಮಾಡಿದ ಕರ್ಮ ಸತ್ಕರ್ಮ. ಅವನ ಪ್ರೀತಿಗೋಸ್ಕರ ಅಂತ ಹೇಳಿ ಅವನು ವಿಧಾನ ಮಾಡಿದಂತಹ ಅಂಶದಲ್ಲಿ ನಡೆಯುವಂತಹ ಮಾಡುವಂತಹದ್ದು ಸತ್ಕರ್ಮ. ಇದು ಬಿಟ್ಟು ಮಿಕ್ಕಿದ್ದೆಲ್ಲವೂ ಸತ್ಕರ್ಮ. ಅದನ್ನೇ ಮುಂದಂತಾರೆ ಏನಂತ? ಅಶ್ರದ್ಧೆಯ ಹುತಂ ದತ್ತಂ ತಪಸ್ತಪ್ತಂ ಕೃತಂತಯ
ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ಪ್ರೇತ್ಯನೋ ಇಹ. ಎರಡು ಅಂತ ಹೇಳ್ತಾನೆ ದೇವರಲ್ಲಿ. ಅಶ್ರದ್ಧೆಯ ಹುತಂ, ಯಾವ ಕೆಲಸದಲ್ಲಿ ನಿಮಗೆ ಶ್ರದ್ಧೆ ಇಲ್ಲ, ಶ್ರದ್ಧೆ ಇಲ್ಲದೆ ನೀವು ಹೋಮ ಮಾಡಲಿ, ದಾನ ಮಾಡಲಿ, ತಪಸ್ ಮಾಡಲಿ, ಅಷ್ಟೇ ಯಾಕೆ ಕೃತಂಚ ಯತ್, ಏನೇನು ಕೆಲಸವನ್ನು ಮಾಡಿದರೂ ಕೂಡ. ಇಲ್ಲಿ ಶ್ರದ್ಧಾ ಅಂತಂದ್ರೆ ಬರೀ ಲೋಕದಲ್ಲಿ ಹೇಳೋ ಹಾಗೆ ಕಾನ್ಸಂಟ್ರೇಷನ್ ಮುಂತಾದವುಗಳಲ್ಲ. ಶ್ರದ್ಧೆ ಅಂತಂದ್ರೆ ಹಿಂದೆ ಹೇಳಿದಂತೆ ಆಸ್ತಿಕ್ಯ ಬುದ್ಧಿ, ಹರಿಸರ್ವೋತ್ತಮತ್ವ ಜ್ಞಾನ ಪುರಸ್ಸರವಾಗಿ ಅವನ ಪರಿವಾರದವರ ಯಥಾರ್ಥ ಜ್ಞಾನ ಪುರಸ್ಸರವಾಗಿ ಏನು ಕೆಲಸವನ್ನು ಮಾಡುತ್ತಾನೋ ಆ ಕೆಲಸ ಶ್ರದ್ಧಾಪೂರ್ವಕವಾದ ಕೆಲಸ. ಅದು ಇಲ್ಲದೆ ಮಾಡಿದ ಕೆಲಸ ಶ್ರದ್ಧೆಯ ರಹಿತಂ ಅಥವಾ ಅಶ್ರದ್ಧೆಯ ಕೃತಂ ಅಂತ ಕರೆಸ್ಕೊಡುತ್ತೆ. ಇಂತಹ ಕೆಲಸಗಳೇನೇನಿದ್ದಾವಲ್ಲ ಇದಕ್ಕೆ ಪರಮಾತ್ಮನ ಸಂಬಂಧ ಹತ್ತಿಲ್ಲ. ಆದ್ದರಿಂದ ಅದನ್ನ ನೀವು ಎಷ್ಟೇ ಚೆನ್ನಾಗಿ ಮಾಡ್ರಿ, ಬೆಳಗ್ಗೆ 4 ಗಂಟೆಗೆ ಮಾಡ್ರಿ, ಒಳ್ಳೆ ದೇಶದಲ್ಲೇ ಮಾಡ್ರಿ, ಒಳ್ಳೆ ಪಾತ್ರನಿಗೆ ದಾನ ಕೊಡ್ರಿ, ಅದೇನಂತ ಕರೆಸ್ಕೊಳುತ್ತೆ? ಅಸದಿತ್ಯುಚ್ಯತೆ ಪಾರ್ಥ. ಅದನ್ನ ಅಸತ್ ಅಂತಲೇ ಪರಿಗಣಿಸ್ತೀವಿ. ಅಷ್ಟೇ ಅಲ್ಲ, ಇಂಥ ಕರ್ಮವನ್ನು ಮಾಡಿದ್ರೆ ನಚತತ್ ಪ್ರೇತ್ಯ ನೋ ಇಹ, ಸತ್ತ ಮೇಲೂ ನಿನಗೆ ಒಳ್ಳೇದಾಗಲ್ಲ, ಅದಂತೂ ಸಿದ್ಧನೆ. ಅಷ್ಟೇ ಯಾಕೆ, ಬದುಕದಾಗಲೂ ನಿಮ್ಗೆ ಒಳ್ಳೇದಾಗಲ್ಲ ಅಂತ ಇಲ್ಲೇನೆ ನಿನಗೆ ಆ ಕರ್ಮ ಹೊಡೆತ ಕೊಡುತ್ತೆ. ಆದ್ದರಿಂದ ಆ ಸತ್ಕರ್ಮ ಅಸತ್ಕರ್ಮದ ವಿವೇಕವನ್ನು ತಿಳ್ಕೊ. ನೀ ಮಾಡ್ತಾ ಇರುವಂತಹದ್ದು ಸತ್ಕರ್ಮನೇ. ನಾನು ನಿನಗೆ ಹೇಳ್ತಾ ಇರೋದು ಕೂಡ ಯುದ್ಧ ಮಾಡುವಂತೇಳಿ ಇದು ಸತ್ಕರ್ಮನೇ. ಆದ್ದರಿಂದ ಯಾವ ಹಿಂಜರಿಕೆಯನ್ನು ಇಟ್ಕೋಬೇಡ. ಕೆಲವೊಮ್ಮೆ ಶಾಸ್ತ್ರ ವಿಧಾನ ಗೊತ್ತಿರಲ್ಲ ನಿನಗೆ, ಅದೇ ತಾನೇ ಪ್ರಶ್ನೆ ಪ್ರಾರಂಭ ಆಯಿತು. ಶಾಸ್ತ್ರವನ್ನು ತಿಳ್ಕೊಂಡು ನೀ ಮಾಡಬೇಕು. ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮಕರ್ತುಂ ವಿಹಾರಹಸಿ. ಏನೇ ಕೆಲಸ ಮಾಡಬೇಕಂದ್ರೂ ವಿಧಿವಿಧಾನ ತಿಳ್ಕೊಂಡು ಮಾಡಬೇಕು, ಅದಕ್ಕೆ ಶಾಸ್ತ್ರದ ಮೊರೆ ಹೋಗಬೇಕು ಅಂತ ಕೇಳಿದ್ದಾನೆ. ಪ್ರಶ್ನೆ ಅರ್ಜುನ, ಎಲ್ಲರಿಗೂ ಎಲ್ಲಿ ಗೊತ್ತಿರುತ್ತೆ ಶಾಸ್ತ್ರ? ಶ್ರದ್ಧೆಯಿಂದ ಮಾಡ್ತೀವಪ್ಪ, ಅದರಿಂದ ನಾವು ಒಳ್ಳೆಯವರ ಕೆಟ್ಟವರ ಅಂತ ಅರ್ಜುನ ಕೇಳಿದ್ದಾನೆ. ಶ್ರದ್ಧೆನೇ ಪರಮ ಮುಖ್ಯವಾದಂತಹದ್ದು. ಶಾಸ್ತ್ರವನ್ನು ಎಲ್ಲರೂ ಪೂರ್ಣ ತಿಳ್ಕೊಳಕ್ಕಾಗಲ್ಲ, ಹಂಗಂತೇಳಿ ಗೊತ್ತು ಮಾಡ್ಕೊಳಕ್ಕಾಗಲ್ಲ ಅಂತ ಬಿಟ್ಟೇ ಬಿಡಬಾರ್ದು. ಎಷ್ಟು ಸಾಮರ್ಥ್ಯ ಇದೆಯೋ, ಅವನಿಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ತಿಳ್ಕೊಳ್ಳೇಬೇಕು. ಅಷ್ಟು ತಿಳ್ಕೊಂಡು ಈ 3 ಅಂಶಗಳು ಓಂ ತತ್ ಸತ್, ಅನಂತ ಕಲ್ಯಾಣ ಗುಣಪೂರ್ಣ, ಅವನ ಸಂಬಂಧ ಹತ್ತಬೇಕು. ಯಾರು ಶಾಸ್ತ್ರೀಯ ಸಮಧಿಗಮ್ಯನೋ ಅವನ ಸಂಬಂಧ ಹತ್ತಬೇಕು. ಅವನ ಪ್ರೀತಿಗೋಸ್ಕರವಾಗಿ ವ್ಯಾಪ್ತನಾದ ಪರಮಾತ್ಮನ ಸಂಬಂಧ ಹತ್ತಿದಾಗ ಆ ಕರ್ಮ ಸತ್ಕರ್ಮ ಸಾತ್ವಿಕ ಮೋಕ್ಷಾದಿ ಪುರುಷಾರ್ಥಕ್ಕೆ ಕಾರಣವಾಗುವುದು ಅಂತ ಆಗುತ್ತೆ. ಒಂದು ವೇಳೆ ಅದು ಯಾವುದು ಹತ್ತಲಿಲ್ಲ ಅಂತಂದ್ರೆ ಹೇಳೋದೇನಿದೆ? ಅಸದಿತ್ಯುಚ್ಯತೆ ಪಾರ್ಥ, ಅದು ಅಸತ್ಕರ್ಮ. ಹೀಗೆ ಆ ಪರಮಾತ್ಮ ಸದಸತ್ಕರ್ಮ ವಿವೇಕವನ್ನ ಈ ಅಧ್ಯಾಯದಲ್ಲಿ ತೋರಿಸಿ ಯುದ್ಧ ಮಾಡುವುದು ಸತ್ಕರ್ಮ, ತದ್ವಾರ ಅವರವರಿಗೆ ವಿಹಿತವಾದಂತಹ ಕರ್ಮಾನುಷ್ಠಾನವೇ ನಿಜವಾದ ಸತ್ಕರ್ಮ ಅಂತ ಕರೆಸಿಕೊಳ್ಳುತ್ತೆ. ಅದರಿಂದಾಗಿ ನಾನು ಸುಪ್ರೀತನಾಗಿ ಅವರಿಗೆ ಮೋಕ್ಷಾದಿ ಪುರುಷಾರ್ಥವನ್ನು ಕೊಡ್ತೀನಿ ಅಂತ ಹೇಳಿ ಪರಮಾತ್ಮ ಈ ಅಧ್ಯಾಯದಲ್ಲಿ ಮುಗಿಸ್ತಾ ಇದ್ದಾರೆ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾ ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಶ್ರದ್ಧಾತ್ರಯ ವಿಭಾಗ ಯೋಗೋ ನಾಮ ಸಪ್ತದಶೋಧ್ಯಾಯ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹೀಗೆ ಈ ಒಂದು ಪ್ರವಚನ ಮಾಲಿಕೆಯಲ್ಲಿ 16, 17ನೇ ಅಧ್ಯಾಯದ ಭಗವದ್ಗೀತೆಯ ಒಂದು ಪ್ರವಚನ ನಡೆದಿದೆ. ಅನೇಕ ಅಂಶಗಳಿದ್ದೇ ಇದೆ ಇಲ್ಲಿ ಹೇಳುವಂತಹದ್ದು. ಎಷ್ಟೋ ಅಂಶಗಳು ಹೇಳಬೇಕಾದದ್ದು ಹೇಳಲಿಕ್ಕಾಗಿರಲ್ಲ. ಎಷ್ಟೋ ಅಂಶ ಕೆಲವೊಮ್ಮೆ ಹೇಳೋ ಒಂದು ಭರಾಟೆಯಲ್ಲಿ ತಪ್ಪಾಗಿರುವಂತಹ ಸಾಧ್ಯತೆಗಳು ಕೂಡ ಇರಬಹುದು. ಆದ್ದರಿಂದ ಆ ಲೋಪದೋಷಗಳೇನಾದರೂ ಇದ್ದಲ್ಲಿ ಅದನ್ನ ತನ್ನದು ಅಂತ ನಂದೇ ಅಂತ ಹೇಳ್ಕೊಳ್ಳೇಬೇಕು. ಮತ್ತೆ ಯಾರಂತ ಹೇಳೋದು ಹಣೆ ಬಾರ ನಂದೇ ಆಗಿಲ್ಲ. ಆದ್ದರಿಂದ ಏನಾದರೂ ಕೂಡ ಅಲ್ಲಿ ಗುಣಾಂಶ ಏನಾದರೂ ಕಂಡ ಪಕ್ಷದಲ್ಲಿ ಅದೇನಾದರೂ ಇದ್ರೆ ಗುಣಾಂಶ ಅನ್ನೋದು ಇರಲೇಬೇಕು. ಕೆಲವೊಮ್ಮೆ ಹೇಳೋದ್ರಲ್ಲಿ ಎಡವಟ್ಟಾಗಿದ್ರು ಭಗವದ್ಗೀತೆ ಹೇಳುವಂತಹ ಅಕ್ಷರದ ಉಚ್ಚಾರಣೆಯಲ್ಲಂತೂ ಗುಣಾಂಶ ಇರಲೇಬೇಕಲ್ಲ. ಅಂತಹ ಗುಣಾಂಶ ಏನಾದರೂ ಕಿಂಚಿತಾದರೂ ಇದ್ರೆ ಅದು ಯಾರಿಗೆ ಸೇರಬೇಕು? ನಮ್ಮ ಪೂಜ್ಯ ಗುರುಗಳಾದಂತಹ ಬಳಗಾರಾಚಾರ್ಯರಿಗೆ ಸೇರಬೇಕು. ಶ್ರದ್ಧಾತ್ರಯ ವಿಭಾಗವನ್ನ ಅದರಲ್ಲೂ ವಿಶೇಷವಾಗಿ 16ನೇ ಅಧ್ಯಾಯವನ್ನು ಅವ್ರ ಪ್ರವಚನ ಬಹಳ ವಿಶೇಷವಾಗಿ ಮಾಡಿದವರು. ಅಸತ್ಯಮ ಪ್ರತಿಷ್ಠಂತೆ ಜಗದಾಭರಣೀಶ್ವರಂ ಇತ್ಯಾದಿಗಳನ್ನ ಎಲ್ಲರ ಮನಮುಟ್ಟುವಂತೆ ಅದನ್ನ ಕೇಳಿದವರಿಗೆ ಏನು ಅನ್ನಿಸ್ಬೇಕು? ನಾವೆಲ್ಲರೂ ಕೂಡ ದುರ್ಮತವನ್ನ ಬಿಡಬೇಕು. ಇದನ್ನ ನಾವು ಮಧ್ವಮತದಲ್ಲಿ ಬಂದಿರೋದು ಅಚಾನಕ್ಕಾಗಲ್ಲ, ಅನೇಕ ಜನ್ಮದ ಅದನ್ನ ಹೇಳಿ ಯೇಸು ಜನ್ಮದ ಸುಕೃತದ ಬಲವು ತಾನು ಜನಿಸಲಾಗಿ ಅಂತ ಹಾಡಲಿರೋ ಹಾಗೆ ನಮಗೆ ಬಂದಿದೆ ಅಂತ ಅವರು ಅನ್ನಿಸ್ತಾ ಇತ್ತು. ಪ್ರವಚನ ಮಾಡೋದು ದೊಡ್ಡದಲ್ಲ.
ಯಾರು ಕೇಳ್ತಾರೋ ಅವರ ಮನಸ್ಸಿನಲ್ಲಿ ಹೌದು ಈ ವಿಷಯ ಈ ರೀತಿಯಾಗಿ ಪ್ರಾಮಾಣಿಕವಾಗಿದೆ ಅಂತ ಅನಿಸೋದಷ್ಟೇ ಅಲ್ಲದೆ ನಾವು ಆ ಮಾರ್ಗದಲ್ಲಿ ನಡಿಬೇಕು ಅಂತನ್ನೋ ಭಾವನೆ ಅವರಲ್ಲಿ ಮೂಡುತ್ತಿತ್ತಲ್ಲ. ಅದು ಕಾರಣ ಏನು ಅಂತಂದ್ರೆ ಅವರಲ್ಲಿ ಇದ್ದಂತಹ ಸನ್ನಿಧಾನ ಅಷ್ಟೇ. ಆ ಸನ್ನಿಧಾನಕ್ಕೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಅವರ ಗುರುಗಳು ಜಲಹಾಳಾಚಾರ್ಯರು, ಅವರ ಗುರುಗಳಾದ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಗೀತಾ ಪ್ರತಿಪದಾರ್ಥ ಚಂದ್ರಿಕಾದಲ್ಲಂತೂ ವಿಶೇಷವಾಗಿ ನಮಗೇನಾದರೂ ಕೂಡ ಪರಮತೀಯದ ಗೀತೆಯ ಅರ್ಥ, ನಮ್ಮ ಮತದ ಗೀತೆಯ ಅರ್ಥ ಇವೆರಡರಲ್ಲಿ ಯಾವ ಸಮಂಜಸ ಅನ್ನೋ ಶಂಕೆ ಬಂದರೆ ಗೀತಾ ಪ್ರತಿಪದಾರ್ಥ ಚಂದ್ರಿಕಾ ಒಂದ್ಸರ್ತಿ ಓದ್ಬಿಟ್ರು ಸಾಕು, ಎಲ್ಲ ತಗೊಂಡ್ಬಿಟ್ಟಿದ್ದಾರೆ ಮಹಾನುಭಾವರು. ಸಣ್ಣ ಪುಸ್ತಕ ಆದರೆ ಎಲ್ಲವನ್ನೂ ಅದರಲ್ಲಿ ಸ್ವಾರಸ್ಯಪೂರ್ಣವಾಗಿ ಯಾವುದು ಸರಿ ಯಾವುದು ತಪ್ಪು ಅಂತ ಯಾರ್ಯಾರದನ್ನು ಓದ್ತಾರೋ ಎಲ್ರಿಗೂ ಅರ್ಥ ಆಗಬೇಕು. ಹಾಗೆ ಸುಲಲಿತ ಸರಳ ಕನ್ನಡ ಭಾಷೆ ನಿರ್ಮಾಣ ಮಾಡಿಕೊಟ್ಟ ಮಹಾನುಭಾವರು, ಅವರಿಗೂ ಕೂಡ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಅದರಂತೆ ಅವರಿಂದ ಸ್ತುತ್ಯರಾದ ಸಮಸ್ತ ಜ್ಞಾನಿ ವರ್ಗ, ದಾಸವರ್ಗ, ಅದರಲ್ಲೂ ಇತ್ತೀಚೆಗೆ ಆರಾಧ್ಯರಾಗಿ ಬಂದಂತಹ ಶ್ರೀಪಾದರಾಜರು, ಮತ್ತೆ ಅವರಿಂದೇ ದಾಸ ಸಾಹಿತ್ಯ ಎಂಬುದು ಹೆಮ್ಮರವಾಗಿ ಬೆಳೆದದ್ದು ಅಂತಹ ವ್ಯಾಸರಾಜರು, ವಾದಿರಾಜರು, ಗೀತಾಭಿವೃದ್ಧಿಯಿಂದ ಜಗತ್ತಿಗೆ ಕೊಟ್ಟು ಅನುಗ್ರಹ ಮಾಡಿದಂತಹ ಮಂತಾಲಯ ಪ್ರಭುಗಳು, ಇವರೆಲ್ಲರಿಂದಲೂ ಸ್ತುತ್ಯರಾದಂತಹ ಸರ್ವಜ್ಞಕಲ್ಪ ಟೀಕಾಕಾರ, ಅವರಿಂದ ಸ್ತುತ್ಯರಾಗಿ ಜಗತ್ತಿಗೆ ಇಡೀ ಗೀತಾ ತತ್ವವನ್ನ ಅರ್ಥ ಮಾಡಿಸಿಕೊಟ್ಟಂತಹ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರೇ ಇಲ್ಲಿದ್ದಾರೆ. ಹನುಮಪ್ಪ ಅವರೇನಾದರೂ ಕೂಡ ಹೇಳಿಸ್ತಾ ಇರೋದು ನಾವೆಲ್ಲ ಓಂ ತತ್ವ ಸತ್ವ ಅಂತೆಲ್ಲ ಹೇಳ್ತಾ ಇರೋದು, ಅವರಿಲ್ಲ ಅಂತಂದ್ರೆ ಎಲ್ಲ ಸತ್ತೇ ಹೋಗಿರ್ತಾರೆ. ಆದ್ದರಿಂದ ಅವರ ಒಂದು ಸನ್ನಿಧಾನ ಇರೋದಕ್ಕೆ ಇಷ್ಟೆಲ್ಲ ಜ್ಞಾನ ಕಾರ್ಯ ನಡೀತಾ ಇದೆ. ಕಾರಣ ಜ್ಞಾನ ಕಾರ್ಯ ಅನ್ನೋದು ಸತ್ವಗುಣಕ್ಕೆ ಒಂದು ಫಲವಾಗಿ ತೋರುವಂತಹ ಅಂಶ. ಅಂತಹ ದೊಡ್ಡವರ ಮಹಾನುಭಾವರ ಜೀವೋತ್ತಮರ ಸನ್ನಿಧಾನ ಇಲ್ಲಿರೋದಕ್ಕೆ ಇಲ್ಲಿ ಈ ಜ್ಞಾನ ಕಾರ್ಯ ನಡೀತಾ ಇರೋದು. ಅಂತಹ ಹನುಮತ್ತೀವ ಮಧ್ವರೂಪ ಅವರೇನೇ ಭಾರತೀಯರ ಮುಖ್ಯ ಪ್ರಾಣದೇವರು, ಅವರ ಅಂತರ್ಗತನಾದಂತಹ ಹನುಮಭೀಮ, ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸ, ಅವನೇ ಪಾರ್ಥ ಸಾರಥಿ, ತದ್ಭಿನ್ನನಾದ ಅಸ್ಮತ್ ಕುಲದೇವತ ರಾಧಾ ಪಾಂಡುರಂಗ, ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ವೆಂಕಟೇಶ, ರಂಗನಾಥ, ಹಯಗ್ರೀವ, ಅನಂತ ರೂಪಾತ್ಮಕನಾದ ರುಕ್ಮಿಣಿ ಸತ್ಯಭಾಮ ಸಮೇತನಾದಂತಹ ಬಿಂಬರೂಪಿ ಪರಮಾತ್ಮನಿಂದ ಅಭಿನ್ನನಾದ ಶ್ರೀ ಕೃಷ್ಣದೇವರ ಪಾದಾರವಿಂದದಲ್ಲಿ ಈ ಒಂದು ಪ್ರವಚನ ಮಾಲಿಕೆಯನ್ನ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ. ಹಾಗೆ ಏನಿಷ್ಟು ದಿನಗಳ ಕಾಲ, ತಿಂಗಳುಗಳ ಕಾಲ ಏನು ಭಗವದ್ಗೀತಾ ಒಂದು ಜ್ಞಾನ ಯಜ್ಞನೇ ಒಂದೊಂದು ಆಹುತಿ ಹಾಕಿದಂಗೆ ಆಗಿದೆ, ಒಂದೊಂದು ಶ್ಲೋಕ ಹಾಕೋದು ಕೂಡ. ಅಂಥ ಜ್ಞಾನ ಯಜ್ಞದಲ್ಲಿ ನನ್ನನ್ನ ತೊಡಗಿಸಿದಂತಹ ಪರಮಾತ್ಮ, ಹಾಗೆ ನಿಮ್ಮೆಲ್ಲರನ್ನು ಕೂಡ ಇಷ್ಟೊತ್ತಾದರೂ ಆಚಾರ್ಯ ಹೇಳ್ತಾ ಇದ್ದಾರೆ ಅಂತ ಯಾರು ಬೈಕೊಳ್ಳದೆ ಅಥವಾ ವ್ಯಕ್ತವಾಗಿ ನನಗೆ ಗೊತ್ತಾಗದೇ ಇರೋ ಹಾಗೆಲ್ಲ ಕೂತಿರುವಂತಹ ನಿಮಗೂ, ಹೇಳಿದಂತಹ ನಮಗೂ, ಹೀಗೇನೆ ಪರಮಾತ್ಮ ಹಿತೋಪತಿಶಯವಾದ ಆಯುಧ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಯಾವ ಕೆಲಸವನ್ನು ನಮ್ಮಿಂದ ಮಾಡಿಸ್ತಾ ಇದ್ದಾನೋ ಇದನ್ನ ಮತ್ತಷ್ಟು ಹೆಚ್ಚಾಗಿ ಮಾಡಿಸಿ ತನ್ನನ್ನು ಅವರೇ ಸಮರ್ಪಣೆ ಮಾಡಿಕೊಳ್ಳಿ, ಹಿತೋಪತಿಶಯವಾದ ಆಯುಧ ಆರೋಗ್ಯ ಭಾಗ್ಯಾದಿಗಳನ್ನು ಕೊಟ್ಟು ಹರಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಉಪಸಂಹಾರ ಮಾಡ್ತಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ. पंचांग श्रवण परामर उत्तरायण ग्रीष्म ज्येष्ठ मास मासिनियाम क्रम कृष्ण पक्ष सप्तमी तिथि मंगलवार उत्तरा भाद्रपद शोभन योग विशेष हाकि